ಎಲ್ರಿ ಲಲ್ಲಿ ನನ್ಗ ಆತರ ಇಷ್ಟದ್ನಾಗೆಲ್ಲ ಫೋನ್ ಅದು ಮಾಡ್ಬಾರ್ದು. ಆಮೇಲೆ ನಿಮ್ಮ ಮಗರು ನಿಮ್ಮ ಮಗಳು ಎಲ್ಲ ಕೇಳಿಸ್ಕೊಂಡು ನನಗೆ ಅವ್ರ ಬಗ್ಗೆ ಏನು ಚಿಂತೆ ಇಲ್ಲ. ನನಗೆ ನೀನು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ನಾನು ಎಷ್ಟು ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ? ಇಲ್ಲ, ನನ್ನ ಯಾರು ನಿನ್ನ ನೋಡೇ ಇಲ್ಲ. ನಾವು ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ಯಾಕೆ ಅವೆಲ್ಲ ಆಸೆ ಇಟ್ಕೊಂಡು ಸಾಯ ಮುಂದ್ಗಡೆಗೆ ಆಮೇಲೆ ಇದು ಮಕ್ಳ ಮರಿಯಿಂದ ದೂರ ಆಗ್ತೀವ? ಮಕ್ಕಳು ಮರಿಂದ ದೂರ ಆಗಲ್ಲ ನಾನು. ನೀನು ಯಾವಾಗ ವಾರಕ್ಕೆ ಒಂದ್ಸರಿ ನನ್ನ ಬಂದು ಹೋಗು ಮನೆಗೆ. ಇಲ್ಲ ಅಕ್ಕ, ನಾವು ಬರಲ್ಲ. ಯಾಕೆ ಮಕ್ಳ ಮರಿನ ದೇವ್ರು ಅನ್ಕೊಂಡು ನಂಟ್ರು ನನ್ನ ಜಮೀನು ಆಸ್ತಿ ಗಂಡ ಅನ್ಕೊಂಡು ಜೀವನ ಮಾಡಕ ಏನು ಭೂಮಿ ಮ್ಯಾಗ ಬಂದಿದ್ಯಾ ಒಂದು ಇಷ್ಟು ದಿನ ಒಳ್ಳೆ ಮನುಷ್ಯನ ಸಾಯಿ. ಅಲ್ಲ, ನಿನ್ ಪ್ರೀತಿ ಎಲ್ಲಾರ್ಗು ದಾರಿ ಆಗ್ಲಿತ್ತಿ, ನನ್ಗ್ಯಾಕೆ ದಾರಿ ಇರಲ್ಲ? ಹಿಂಗೇನು ದಾರಿ ಒಂದ್ ಕ್ಯಾನ್ ತಪ್ಪಿದ್ರೆ ಎರಡ್ ಕ್ಯಾನ್ ತಪ್ಪ 3 ಕ್ಯಾನ್ ಇನ್ನು 10,000 ಡೇರಿ ಹೋಗ್ಬೇಕಲ್ಲ, ಕ್ಯಾನ್ ತರ್ಸ್ಬೇಕು ದಾರಿ ಐತಿ. ಅಲ್ಲ, ನೀನು ಎಲ್ಲಾರ್ಗು ನಿನ್ ಪ್ರೀತಿ ಕೊಡ್ತೀಯ, ನನಗೂ ಯಾಕೆ ಕೊಡಲ್ಲ ನಿನ್ ಪ್ರೀತಿ? ಪ್ರೀತಿ ಕೊಡ್ತೀವಿ ಅಂದ್ರೆ ನಾವು ಒಳ್ಳೆತನ ನೋಡಿ ಎಲ್ಲಾ ಇಷ್ಟ ಪಡ್ತಾರೆ. ನರಸಿಂಹರಾಜು ಒಳ್ಳೆಯವರು ಅಂತ ಅಷ್ಟೇ ಕಣಕ್ಕ. ನಾನು ನಿನ್ ಒಳ್ಳೇನು ಅನ್ನೋದ್ ಕೆಲವು ನಾನು ನಿನ್ ಪ್ರೀತಿ ಇಷ್ಟ ಮಾಡ್ತಿರೋದು. ನೀನ್ ನನಗೆ ಪ್ರೀತಿ ಕೊಡು. ಆಯ್ತು, ಒಳ್ಳೇದಾಗ್ಲಿ. ದೇವ್ರು ನಿನ್ಗೆ ಆಯುರ ಆರೋಗ್ಯ ಭಾಗ್ಯ ಕೊಡ್ಲಿ. ಎಲ್ಲನ ಈಗ ನಿಮ್ಗೆ ಹಂಗೆ ಇದಾಯಿದ್ರೆ ಯಾವ್ದನ್ನ ಓದಕ್ ಬರಂಗಿದ್ರೆ ಒಂದ್ ಬುಕ್ ಓದು. ಅವೆಲ್ಲ ಓದ್ತೀನಿ. ಆದ್ರೆ ಯಾವ್ದನ ಒಂದು ಕತೆ ಹಾಕೊಂಡಿದ್ದು ಇದ್ರಾಗೆ ಮೊಬೈಲ್ ಆಗಿ ಕತೆ ಹಾಕಿದ್ದು ಕೇಳಿಸ್ಕೊಳಕ ನಮ್ಗೆ ಯಾಕಕ್ಕ ಹಿಂಗೆ ತೊಂದ್ರೆ ಕೊಡ್ತೀವಿ ಇಷ್ಟ ಗಾಳಿ ಒಂದ್ ನಿದ್ದೆ ಮಾಡುವ ಟೈಮು ಯಾರೋ ನಂಟ್ರ ಕಡೆಯಿಂದ ಯಾವ್ದೋ ಎಮರ್ಜೆನ್ಸಿ ಫೋನು ಅಂತ ಇರ್ತದೆ ಕಣಕ್. ಯಾವ ಏನೋ ಹೆಚ್ಚು ಕಮ್ಮಿ ಒಳ್ಳೇದಾಗ ಕೆಟ್ಟದ ಆಯ್ತು ಅಂತ ಇರ್ತದೆ ಕಣಕ್ಕ. ನಾನೇನ್ ಗೊತ್ತಾ, ನನ್ಗೆ ಪ್ರೀತಿ ನೀನ್ ಯಾಕೆ ಕೊಡಲ್ಲ? ನನ್ಗೆ ಪ್ರೀತಿ ಕೊಡಕ್ಕೆ ಇದು ಪ್ರೀತಿ ಆದ್ಯಾವ್ರು ಕಂಡ ಆಸೆ ನಮ್ಮ ಬಾಳ್ಮೆಗೆ ಹಸಿನಲ್ಲೂ ಹಬ್ಬಾನಿ ನಿತ್ಯ ಒಂದು ದಾರಿನಿ ನನ್ನ ನಿನ್ನ ಬಾಳ್ಮೆಗೆ ಪ್ರೀತಿಯೇ ಆದ್ಯಾವ್ರು ಕಂಡ ಆಸ್ತಿ ನಮ್ಮ ಬಾಳ್ಮೆಗೆ. ಅವೆಂಗಕ್ಕ? ಹಲೋ ಹಲೋ, ಏನಕ್ಕೆ ಫೋನ್ ಕಟ್ ಮಾಡ್ತಿರೋದು? ಫೋಟೋ ನೋಡ್. ಫೋಟೋ ಯಾರ್ದು? ಇದು ಟಿಕ್ ಟಾಕ್. ನೀನ್ ಟಿಕ್ ಟಾಕ್ ನೋಡ್ದಾಗ ಏನು ಕಟ್ ಮಾಡ್ತಿರೋದ್ ನೀನು? ಇಲ್ಲೆಲ್ಲ ಮರಿಯವ್ರೆ. ಅವ್ರ ಮನಗಿದ್ರೆ ನೀನ್ ಮಾತಾಡಕ್ಕೇನು? ಹಲೋ, ನಂದನ್ನೆಲ್ಲ ನೋಡಿ ಮೂಡ್ ಬಂತ ನಿಂಗೆ? ಇರಬಾರದೆಲ್ಲ ವಾಂತಿ ಬಂತು. ಯಾಕೆ? ಏನ್ ನೋಡಿ? ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರ್ಸುದೆ ನಿನ್ಗೆ ಎಲ್ಲ. ಹಲೋ, ನನ್ ಬಟ್ಟೆ ಎಲ್ಲ ಬಿಚ್ಚಾಕ್ ತೋರಿಸ್ದೆ ನಿನ್ಗೆಲ್ಲ. ರಾತ್ರಿ 12 ಗಂಟೆ ರಾತ್ರಿಗೆ ಎಂತ ಮೂಡ್ ಬರ್ಸಿದೀನಿ ನಿನಗೆ? ಈಗ ಮೂಡ್ ಬಂದ್ಬಿಟ್ಟು ಈಗ 10 ವರ್ಷ ಅದನ್ನ ನೋಡ್ದಾಗ ಮನಸ್ಸಿನ ಆಕಾರ ಐತ. ಅದು ಮನಸ್ಸಿನ ಆಕಾರ ಐತ. ಯಾಕೆ? ಈಗ ನಾನ್ ಬಟ್ಟೆ ಬಿಚ್ಚಕ್ಕೆಲ್ಲ ತೋರ್ಸುದ್ನಲ್ಲ, ನೋಡ್ದೆ ನಂದು?
ವಾಂತಿ ಬಂತು. ವಾಂತಿ 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 ಬಂತು. ನಂದೇನೇನ್ ಚೆನ್ನಾಗೈತಿ ಹೇಳು. ಆ ನನ್ ನೋಡ್ದಲ್ಲ, ಏನೇನ್ ನೋಡ್ದೆ ಹೇಳು. ಒಬ್ಬಟ್ಟು ಚೆನ್ನಾಗೈತೆ, ಎತ್ತುಬೇಳೆ ಚೆನ್ನಾಗೈತೆ, ಕೇಸರಿ ಬಾತ್ ಚೆನ್ನಾಗೈತೆ. ಹೇಳ್ಬೋದು. ಇದು ನೋಡ್ರಿ ಇರೋ ಬರೋದೆಲ್ಲ ಕೆಟ್ಟೊಂಡಾಗುತ್ತೆ. ಈಗ ನಂದು ಏನೇನ್ ನೋಡ್ದೆ ಹೇಳು ನೀನು. ಮಾತಾಡೋ. ಐ ಲವ್ ಯು ನರಸಿಂಹ. ಭಾಯಿ ನಾಯಿ ನೋಡು, ನಂಗೆ 12 ಕಾಲ್ ಆಲೆ, ನನ್ಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ನನ್ ಬಟ್ಟೆ ಬಿಚ್ಚಾಕ್ ನಿಂಗೆಲ್ಲ ತೋರ್ಸಿಲ್ವ ಈಗ. ನೀನು ಬಟ್ಟೆ ಬಿಚ್ಚಾಕ್ ತೋರ್ಸು ಹಂಗೇನೆ ನಂಗೆ. ಚಾಪೆ ಕಲ್ಮಟ್ಟೆ ರಗ್ಗು ಕಾಚೆ. ಆಚೆಗೆ ಬಾ, ಅಲ್ಲಿ ರೋಡಾಗೆ ಲೈಟ್ ಹಾಕೋರಲ್ಲ, ಅಲ್ಲೇ ತೋರ್ಸು ಒಂದ್ಸರಿ. ನಾಯಿ ಇದಾವೆ. ಬಾ, ನೀನ್ ಜಲ್ದಿ ತೋರ್ಸ್ ಬಾ. ನಾಯಿ ಇದಾವ್, ಕಡ್ದು ಬಿಡ್ತವೆ. ಎಲ್ಲಿಗೆ? ಹಲೋ ಚಿನ್ನು, ಬಾ ಬಾರೋ. ಇಲ್ಲ, ಈಗ ನಂದೇನೇನ್ ನೋಡ್ದೆ ನೀನ್ ಹೇಳಪ್ಪ. ನೋಡ್ರಿ. ಏನ್ ನೋಡ್ದೆ? ನರಸಿಂಹ ನೀನು ಬಟ್ಟೆ ಬಿಚ್ಚಾಕ ಈಗ. ನೀನು ಬಟ್ಟೆ ಬಿಚ್ಚಾಕು ಮನೆಗೆ, ಹಂಗೆ ತೋರ್ಸು ನಿಮ್ ಮನೆಗೆ ಎಲ್ಲ ಮನೆ ಕಂಡಾರಲ್ಲ. ಚಾಪೆ ಮಂಚ ಮೇಲೆ ಹಂಗೆ ನಿಂತ್ಕೊಂಡೆಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕ್ ಕೊಡಿ ಹೇಳ್ತೀನಿ. ಹಲೋ ಫೋನ್ ಮಾಡೋದು. ಹಲೋ ಹಲೋ ಚಿನ್ನು, ಚಿನ್ನು ಡಾರ್ಲಿಂಗ್. ಹಲೋ ಚಿನ್ನು ಡಾರ್ಲಿಂಗ್. ಚಿನ್ನು ಇಲ್ಲ ಚಾಪೆ. 12:15 ನಂಗೆ ನಿದ್ದೆ ಅಯ್ಯೋ ಹೋಗತ್ತೆ. 12:30 ರಾತ್ರಿ ಏನಾರು ಬಂದೈತೆ ಯಾರು ಫೋನ್ ಮಾಡಿದ್ರೆ ಎದ್ದಾಗ ಯಾಕಡೆ ಬಿಡ್ಕೊಂಡ್ ಕೇಳೋಗು. ಏನಾಯ್ತು ಚಿನ್ನು? ಚಿನ್ನು ಫೋನ್ ಮನೆಕೇನಾರ್ಗು ನಿಂತೆ ಕೊಡಲ್ಲ. ಚಿನ್ನು ಚಾಪೆ ಕೊಡ್ತಾರ ಆಟಿಗೆ. ಚಿನ್ನು ನೋಡು, ಫೋನಗಳ ಇವನಾದ್ರೆ ಕುಂತ್ಕೊಂಡಿದೀಯ. ಇಷ್ಟೊತ್ತಕ್ಕ ನನ್ ಬಟ್ಟೆ ಬಿಚ್ಚಿ ತೋರಿಸ್ಲಿಲ್ವಾ ನಿನ್ಗೆ? ಓಹೋ, ಚಾಪೆ ಗಟ್ಟಿ. ಇನ್ನ ಚಾಪೆ ಗಟ್ಟಿ. ಚಿನ್ನು ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವ? ಇಷ್ಟ್ ದಿವಸ ಫೋನ್ ಮಾಡಿದ್ರು ನಿಂಗೆ. ಸಿನಿಮಾ ಅಂತ ಮಗ, ನನ್ ಸಿನಿಮಾ ಅಂತ ಕರೆಯೋದು ಯಾರು? ಸಿನಿಮಾ ಅಂತ ಕರೆಯೋದು ಯಾರು? ಯಾಪ ಈ ರಕ್ತ ಹೋದ್ಮೇಲೆ ಯಾಕೆ ಯಾಪನೇ ಬರಲ್ಲ ಮಗ. ಹಲೋ ಹಲೋ, ಹೇಳು ಸಿಂಹ. ಏನ್ ಹೇಳ ಸಿಂಹ? ಏನ್ ಹೇಳ ಸಿಂಹ? ನಮ್ಗೆ ಏನ್ ಹೇಳಕ್ಕೆ ಆಗುತ್ತೆ ಅವರೇ? ನನ್ನ ಹೆಸರು ಮರ್ತೋಗಿದ್ಯಾ ಅಲ್ಲಿ? ಜಾಪರ್ಸಿ ತಳಿ ಅವರೇ. ಹೇಳು. ಎಷ್ಟು ಜನ ಮಕ್ಳು ಹೇಳಿ?
ಇಬ್ರು. ಅದೇ ಹೆಣ್ಣು ಕೊಡ್ಸು ಅಂತ ಹೇಳಿದ್ರಲ್ಲ. ಮದುವೆ ಆಯ್ತಾ? ಶೋಭನೇ ಆಯ್ತು ನನಗೂ ನಿನ್ಗೂ. ಅಲ್ಲ ನಿಮ್ ಮಗರಿಗೆ? ನಾನ್ ಮಗಂದ್ ಬಿಡು, ನೀನು ನಂದು ನಿಂದು ಮಾತಾಡು. ನಿಮ್ದೇನೈತೆ, ಮದುವೆ ಆಗಿದೆ, ಮಕ್ಳೈತೆ, ಆಮೇಲೆ ಮನೆ ಐತೆ, ಎಲ್ಲ ಐತೆ. ಮಕ್ಳಿಗೆ ಒಂದ್ ಒಳ್ಳೇದ್ ಮಾಡ್ರಿ. ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿ ತಕ್ಕ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿ ಹೊಡೆದ್ರಲ್ಲ, ಹಂಗ್ ಹೊಡೆಸ್ಬೇಕು. ಆಮೇಲೆ ನಾನು ಹೊರಗೆ ಹೋಗ್ಬೇಕು. ಅವಾಗ ನಾನು ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬೇಕು. ಅಷ್ಟೇ ಅಲ್ವಾ ಪಾರು? ನೋಡ್ದು ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನಾನು ಗುಂಡಿ ಕೊಡಿಸ್ಬೇಕು. ಅಷ್ಟೇ ಅಲ್ವಾ? ನೋಡು, ಆತರ ಏನ್ ಬೇಡ. ನಿಮ್ ಫಾರೆಸ್ಟ್ ಹೋಗನ್ ಬಿಡು. ಎಲ್ಲ ಬೇಜನ್ ನೋಡಿದೀವಿ. ಇದು ಇಂಥದ್ದು ಗಲ್ ಶಿಕ್ಷೆ, ಇದಕ್ಕೂ ಇವ್ರ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು, ನಾನು ಇಂತ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು TV9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದು ಇದಾಗುತ್ತೆ, ಹೆಸರಾಗುತ್ತೆ ಅನ್ನ. ನೀನು ಅವ್ರ ತರ ಇದನ್ನ ತಗೋಬೇಕು. ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು. ಅಷ್ಟೇ ನಿಮ್ಗೂ. ನೋಡು, ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಬಲ್ ಜನ ನೋಡಿದೀನಿ ಅಕ್ಕರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷ ದಿವಸ ನಾನು ಹೇಳ್ತೀನಿ ಕೇಳು. ನಂತ ಇರೋದೆಲ್ಲ ನಿಂದು, ನಿಂತ ಇರೋದೆಲ್ಲ ನಂದು. ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ? ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ ನಿಮ್ಗೆ? ಬಂದೂಕದಲ್ಲಿ ಬುಲೆಟ್ ಅವ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರ ಗುಂಡಿ ದೃಷ್ಟಿ ಹೊಡ್ಕೊಂಡು ತಾಯಕ್ಕೆ ಸತ್ತು ಹೋಗೋದ್ರೆ ಹಗ್ಗ ಕೊಡ್ತೀನಿ. ಇಲ್ಲ ಮರಾನ ಪರ್ಕ ಜೀವನ ಸಾಕಾಯ್ದ್ರೆ ಏನ ಮಾಡಿ. ಆಯ್ತು, ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂದಲ್ಲ, ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ? ಇದ್ರಲ್ಲಿ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಕೊಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತಾವೆ ಎರಡವಲ್ಲ, ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗಿ 2-3 ದಿನ ಸತ್ತರೆ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ನಾವ್ 2 ತಿಂದ್ರು ಇದು ಹೊಟ್ಟೆ ಬಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಓಣಿ ಚಿಲ್ದಾಗ ಪಾಣಿ ಚಿಲ್ದಾಗ ನಾಯಿ ಹೇಳ್ದ ಆಚೆ ಸಿಟಾರಲ್ಲ, ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ. ಅವು ಕಿತ್ಕೊ ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗ ಹಿಂಗ್ ಆಡೋರು ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ, ಇವನ್ ಯಾರ ಅಜ್ಜ ಸಿಕ್ಕಿ ಇವನು ನಿಗಿರ್ಕೊಂಡವ್ನಿ. ಬೆಳೆ ಆಗ್ತತೆ ಅಂತ ಬಂದಿತ್ತು, ನೀನ್ ಕಾಲಿಗೆ ತಂಗಿ ನುಣ್ಣಗ್ ಒಣಗೋಗಿದ್ದು. ನೀನ್ ಗಂಟತ್ ಮುಂಡೆ ನೋಡ್ಕೊಂಡ್ ಓಡಾಡಲ್ಲ, ಬೋಳಿ ಮಗ. ಇರಮ್ಮ ಬಾ, ಚಕ್ರ ಅಂತ ಚಕ್ರಾನ. ಅದಕ್ಕೆ ಚಕ್ರ ಮಾಡ್ತೀನಿ. ಚಕ್ರ ಬಾರ, ಎಲ್ಲಿಗೆ ಬರ್ಬೇಕು ಹೇಳ? ಬೆಳಗ್ಗೆ ಬರ್ತೀನಿ. ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬರ. ಹಿಂದೆ ಪೊಲೀಸರಿಗೆ ಫೋನ್ ಮಾಡ. ಒಂದು ಗುಂಡಿಗೆ ಹೊಡಿಲ್ಲ. 21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶಕ್ಕೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ, ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ಹೊಡೆದಾಕಿದೀನಿ ಅಂತ ಅವ್ನು ಸಬ್ಮಿಟ್ ಹೋಗ್ತು. ನಾನ್ ನಿಗಿರ್ಕಂತೀನಿ. ಈಗ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆಗೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನು ಅದನ್ನ ಕಟ್ಟಿ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ. ನಾನು ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು. ಹೊಸ ವರ್ಷ ನೋಡ್ ನಿಂಗ್ ಶಾಪ ಹಾಕಿದೀನಿ. ನಿಂಗೆ ವಾರದಲ್ಲೇ ನೋಡು. ನಿನ್ನಂತ ನಾಯಿ ಶಾಪ ಹಾಕಿದೆ. ನೀನು ಕಷ್ಟ ಬಿದ್ದು ದುಡಿ ನಮ್ಮಂಗೆ ದುಡಿಕಿ ಯಾವ್ದಾರು ತಂದ್ಕೊಟ್ರಾದ ಅವನು ದುಡ್ದಾರ ಹೊಟ್ಟು ಬಂದಿದ್ದೇನೆ. ಅದ ನಿನ್ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ.
ಲೇ ನಿಂಗ್ ನೋಡ್ಲಾ ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿಕಳ್ಳ ನೀನ್ ಇಷ್ಟರಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ ಮೈನಸ್ 1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟೋ ನೀನ್ ಬಾಯಿಗೆ ಮಣ್ಣಾಕ ಯಾವ ಗಿಡಗಳ ದೇವರ್ತಿಗಳ ಲಂಗಡಗಳ ಕಲಾದ್ರಿಗಳ ಮಾತಾಡ್ತಾನೆ ನೀನ್ ಗುಗ್ಗು ಗುಗ್ಗು ತರ ಮಾತಾಡೋದಲ್ಲ. ನೀನು ಲೈಫ್ ಆಗಿ ಯಾರನ್ನ ಅವನ್ನ ಬಂದಿರೋ ಮಕ್ಕಳುಗಳನ್ನ ನೇರ ಮಾಡೋದ್ ನೋಡು. ಇಲ್ಲ ನಿನ್ನ ಗಂಡ್ಸತ್ತಿರೋರ್ನ ಹುಡಿಕೊಂಡು ಓಡಾಡ್ತಾರೆ. ದುಡ್ಡು ಪಟ್ಟು ಕಿತ್ಕೊಂಡು ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಕಿತ್ಕಂತಿಯಲ್ಲ, ಹೋಗಿ ಅವ್ಳ ಗಂಡ್ಸತ್ತದ ಹೇಳ್ತಾವ. ಇಲ್ಲ ಚಿನಾಲ್ ನರಸಿಂಹಣ್ಣ, ಹಲೋ, ಯಾಕಣ್ಣ ಫೋನ್ ಕಟ್ ಮಾಡ್ದೆ? ಕಟ್ ಮಾಡಿ. ಹಲೋ ನರಸಿಂಹಣ್ಣ, ಓರೇ ಮಡಿಕೊಳ್ಳೋದು ಬೇಡ. ಒಂದ್ ತಾಯಿನ ಹಾಕಿ ತಾಂಡು ಎಲ್ಲ ಚೆಚ್ಚಾಯಿ ಸುಮ್ಮನೆ ಉಣ್ಕೊಂಡು ಹೋಗ್ಬಿಡ್ತೀನಿ ನಾನು. ಸುಮ್ಮನೆ ಒಬ್ಬ ದುಡ್ಡು ಕೊಡೋಣ, ಒಬ್ರು ಮಾಡಲ್ಲ. ಒಂದ್ ತಾಯಿನ ಹಾಕ್ಯ ನರಸಿಂಹಣ್ಣ ಯಾರು ನರಸಿಂಹಣ್ಣ ಏನ ಯಾಕೆ ಯಾರ್ರಿ ನರಸಿಂಹಣ್ಣ 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 ಯಾರು ಹೇಳು? ನಾನ್ ತುಣ್ಣೇಕ ಹೇಳ್ರಿ ಯಾರ ಹೆಸರು? ನಮ್ದಾದ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ ಈಗಾಗಲೇ 150 ಸಲ ಅಂದೇಳಿ. ಯಾಕೆ ಈಗ ಬಿಡಿಸ್ಕೊಂಡೈತ? ನರಸಿಂಹಣ್ಣ ನೋಡೋ, ಇನ್ನೊಂದ್ಸಲ ಹೇಳಿದ ಹಂಗೆ. ಈಗಾಗಲೇ 150 ಸಲ ಹೇಳಿದ ನೀನು. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಇದೇನ್ ಇದು ಕತೆ? ಇದೇನ್ ಕತೆ ಇದು? ನನ್ನ ತಿಕ್ಕು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಅಯ್ಯೋ ಅಂತ ಆಯ್ನ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಸೈ ಯಾವನ್ ಹೇಳ ಲಫರ್ ಆಗಳಪ್ಪ. ನರಸಿಂಹಣ್ಣ ಓಯ್ ನಾನೇ ನರಸಿಂಹಣ್ಣ. ಏನ್ ಹೇಳ್ಬಿಟ್ಟು ಅಯ್ಯೋ ಅಂತ ಆಯ್ನ ನರಸಿಂಹಣ್ಣ ಏಯ್ ನಾನ್ ನೋಡೋ ಇನ್ ಕವಿನ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ ನರಸಿಂಹಣ್ಣ ನರಸಿಂಹಣ್ಣನ್ ತಿಕ್ಲಿಡಿತು. ನರಸಿಂಹಣ್ಣನ್ ತಿಕ್ಲಿಡಿತು. ಅಯ್ಯೋ ಅಮ್ಮ, ನಾನ್ ನಕ್ರು ಅವ್ನು ಹೇಳಲ್ಲ ಯಾರು ಏನು ಅಂತ. ನರಸಿಂಹಣ್ಣ ಏನ್ ಹೇಳೋಣ? ಓ ನಮ್ಮನ್ನಾಕೆ ಒಂದಿಷ್ಟು ಇದನ್ನ ನನ್ನ ಮಗ ಯಾಕೆ ಹೊರಗಡೆ ಕೊಂಡ ಇದೆ. ನರಸಿಂಹಣ್ಣ ಏನ್ ಹೇಳೋ ಶಾಟಣ್ಣ? ಅಯ್ಯೋ ತಾಯಿನ ಕ್ಯಾಯ. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ತಿಥಿಗೆ ಹೋಗ್ಬೇಕು ಹೇಳಿ. ನರಸಿಂಹಣ್ಣ ನೋಡ್ತಿಲ್ಲಣ್ಣ. ನರಸಿಂಹಣ್ಣ ತಾಯಿನ ಕ್ಯಾಯ.
ಉಸಿರು ಸಿಕ್ಕಂದಂಗ ಆತಲ್ಲ ಅವನು. ಯಾರ ಸಮಯ ನರಸಿಂಹಣ್ಣ ಅಯ್ಯೋ ಇವನು ತಾಯಿನ ಇಲ್ಲಿ ಬೆಳಕರ್ದಾಗಿಂದ ಬರೀ ನರಸಿಂಹಣ್ಣ ಅಂದಿದ್ದೆ ಆಗ್ಬೇಕಲ್ಲ. ನರಸಿಂಹಣ್ಣ ನರಸಿಂಹಣ್ಣ ಏ ನಾನೇ ನರಸಿಂಹಣ್ಣ. ಏನ್ ಹೇಳು ನಗರ್ ಬಿಟ್ಟು. ನರಸಿಂಹಣ್ಣ ಅಯ್ಯೋ ಇವ್ ಮಗ ನಂಗೆ ಟಿಕ್ಲ್ ಹಿಡಿದಿದ್ದೇನೆ ನೋಡು. ನರಸಿಂಹಣ್ಣ ಟಿಕ್ಕಿ ಹಿಡಿದಿದ್ದೇನೆ ನೋಡು. ಏನ್ ಹಿಂಗಾಗಿ ಹೋತ್ ನನ್ ಕತೆ. ನಮ್ಮನ್ನ ಹಾಕ್ಯ ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸನ್ ತಿರುಗಿ ಬಂದೆ. ₹1 ಕೊಡ್ಲಿ ಯಾರು. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಹಾಕ್ಯ ಮದುವೆ ಈ ಗುರುವಾರ. ಅಯ್ಯೋ 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 ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ. ಮದುವೆ ಬಿಡೋಕಾರು ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ? ಅಮ್ಮನ್ನ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ನಾಗರಾಜ್ ಇವ್ರೆ ನನಗಿನ್ನ ಹುಚ್ಚ ಹಿಡಿತಾ ಇದ್ದ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮ ಅಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ, ಮೊದಲನೇ ತಾತ ಇದು ಗೂರ್ ಹತ್ಕೊಂಡ್ ತೊಳ್ಟೆ ಕೆಮ್ಮು ಆಚೆಗೆ ಮುಗಿಯಕಲ್ಲ, ಅದನ್ನ ಮದುವೆ ಮಾಡ್ತೀಯ. ತಿಗೋದ್ ಹೋಗೋಣ ಹೆಂಗೋಪ್ಪ ನಾನು ತಾಯಿನ ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು. ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಹೋಗ್ಲಿ ಮಗ ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊರಟೈತಣ್ಣ. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ ಅಲ್ಲ. ಬಂದಿದ್ದು ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀರಾ? ಓಯ್ ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿಕ್ಕಿರೋದ. ಅಲ್ಲೋ ಹೇಳಿ ಮಾಮ, ಅಪ್ಪ ಸತ್ತೋಯ್ತು ಕಮ್ಮಮ್ಮ. ಹಲೋ, ಯಾರು ಹೇಳೋದು? ನಾನ್ ವೆಂಕಟೇಶ. ವೆಂಕಟೇಶ ಮೊನ್ನೆ ಅವರಪ್ಪ ಸತ್ತೋದಲ್ಲ ಮೊನ್ನೆ. ಹಲೋ ಮಗ, ಇದು ವೆಂಕಟೇಶ್ವರ ತೀರೋಯ್ತು. ಮೊನ್ನೆ ತೀರೋಗಿಲ್ಲ ವೆಂಕಟೇಶ ಮಣ್ಣಾರ ಬೆಣ್ಣ ವೆಂಕಟೇಶ್ವರಪ್ಪ ತಿರ್ಗ ತೀರೋಯ್ತಂತೆ. ಮೊನ್ನೆ ತೀರೋಯ್ತು ಅವ್ರಪ್ಪನಲ್ವಾ? ತಿರ್ಗ ತೀರೋಯ್ತು ಅಂತ ಹೇಳಿದ್ರೆ. ಹಲೋ ಹಲೋ, ತೀರೋತಾರಲ್ಲ ಅವರು.
ಅಲ್ಲೇ 3 ತಿಂಗಳಾಯ್ತು ತೀರೋಗಿ. ಮೊನ್ನೆ ಯಾರ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವರಲ್ಲ ಅವ್ರು ಯಾರು ನಾನು ಈಗ ಮೊನ್ನೆ ಅಯ್ಯ ಇಲ್ವಾ, ಹಾ ಅವ್ರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಹೋಗ್ಲಿ ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು, ಹಾ ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಏನ್ ಗತಿ ಈಗ ಏನ್ ಮಾಡೋದು? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು, ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೋಯ್ತಣ. ಯಾರು ಇದು ನಿಮ್ಗೆ ಉಸಿರಾಯ್ತೇನ ನೋಡ್ಕೇಳ್ರಿ. ನಿಮ್ಗೆ ಉಸಿರಾಯ್ತೇನ? ನೀನ್ ಯಾರ್? ನರಸಿಂಹಣ್ಣ ಅಲ್ಲ ನೀನ್ ಯಾವನ? ನೀನ್ ಅವನು ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು. ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ, ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ. ಆಗ ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಮ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ. ಅದನ್ನ 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದೆ. ನಮ್ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವ್ರೆಲ್ಲ ಬಂದು ಹಿಡ್ಕೊಂಡು ಅಟ್ಟಾಡ್ಕೊಂಡು ಇದ್ರೆ ನಮ್ ಮನೆಗೆ ಎಲ್ಲ ವಾರ ಸತ್ತ ಹೋಗ್ತಾರ. ತಿರ್ಗಿ ಯಾವ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು, ಅವ್ರು ವೆಂಕಟೇಶ, ಆಮೇಲೆ ಇವ್ರು ಪಾಪಯ್ಯ ಇವರೆಲ್ಲನ. ನಾನೆಲ್ಲ ಮಾಡಿರೋದಲ್ಲ, ಬಂದಿದ್ರಲ್ಲಪ್ಪ ಅವ್ವ ಎಲ್ಲ ಮಣ್ಣಿಗೆ. ನಾವು ಇದಕ್ಕೆ ಹೋಯ್ದ್ವಲ್ಲ, ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ಣು ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರಿ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀನ. ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದ, ಒಳಗಡೆಗೆ ಎದ್ದು ಕುತ್ಕೊಂಡು ತಕ್ಕಂತಿದ್ದಿತ್ತ. ಹೂ ಕಣ್ಣು ಮಾಮ. ಬಯಲ್ಗಿರ್ತನನ್ನ ನಾನು ನನಗೆ ಹಿಡಿದೈತೆ ನೋಡೋಣ. ಮಗ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ, ತಿರ್ಗಿ ಎಬ್ಬರ್ಸ್ಕೊಂಡ್ ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು. ಮೊನ್ನೆಲ್ಲ ಪೆನ್ಷನ್ ಬಂತು, ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಟ್ಟಿದ್ದೆ. ಬೆಳಗಿನ ಜಾವ ಹಾಲ್ ಕರೆಕೆ ಅಂತ ಎದ್ದು ಮಕ್ಕ ನೋಡ್ತೀನಿ, ಮಾಮ ಮಾತಾಡ್ತಿಲ್ಲ ಅಪ್ಪ. ಹೊಸ ಮೊನ್ನೆ 2-3 ತಿಂಗಳಾಗ ಮಾಡ್ದವ್ರಿ. ಅಯ್ಯೋ ಹೊಸ ಅಲ್ಲ ಕಡೆ ನಮ್ಮಪ್ಪ. ಈಗ ನಮ್ಮವ್ರಿಗೆ ಹೇಳ್ತಿದ್ದಾಳೆ ವೆಂಕಟೇಶ್. ನಮ್ಮವ್ಗೆ ಹೇಳ್ತೀನಿ ಅಲ್ಲಿ ಅಜ್ಜರಿಗೆ ಹೋಯ್ತಿ. ಅದೇ ಹುಷಾರಿಲ್ವಲ್ಲ ನಮ್ಮ ಅಣ್ಣರ್ಗೆ. ಅಲ್ಲಿ ಅಗ್ಗಿರಾಗಿ ಮೆಡಿಕಲ್ ಕಾಲೇಜ್ ಐತೆ. ಫೋನ್ ಮಾಡ್ತೀನಿ ತಲೆ, ನೋಡೋಣ ಹೇಳ್ತೀನಿ ವೆಂಕಟೇಶ್. ಅಲ್ಲ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8 ಮಣ್ಣು ಮಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀವಿ, ಊಟ ಮಾಡ್ಕೊಂಡು ಹೋಗ್ಬಿಡ. ನಾವು ಎಟ್ಲ ಹೊಡ್ಕೋಬೇಕು ನಮ್ನಿಂತ ತಿಕ್ಕಲ್. ನನ್ ಅಯ್ಯೋ ಮಾತ್ರೆ ಕೊಡು. ಅಲೋ ಅಂತ ಸ್ನಾನ ಮನೆ ಕೇರ್ಬೇಕಿನ್ನ.
ನೀವ್ ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರ ರತ್ನಮ್ಮನ್ ಮಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರಾ. ಹೆಮ್ಮರವಾಗಿದೆ ಎನ್ನುವ ಸೇಡು ಸ್ಮಶಾನ ಎನಿಪುದು ಕೌರವ ನಾಡು ತಗದಾಗ. ಶುಕ್ರವಾರ, ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ಯಾರೇನೋ ಈ ನೆಕ್ಸ್ಟ್ ಫಿಲಂ ಬರ್ತಾ ಇದೀವಿ, ಫಿಲಂ ಮಾಡ್ತಾ ಇದೀವಿ, ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ, ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡೋ ದಿನ 100 ಫೋನ್ ಮಾಡ್ತಾರೆ ಸ್ವಾಮಿ. ಇಲ್ಲ ನಾನು ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ ಈಗ ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ, ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು. ಅದು ಯಾವ್ದು ಹೇಳಿದ್ರಲ್ಲ, ಡುಮ್ ಡುಮ್ ಡಗ ಡಗ, ಅದು ಅದೇ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಸಿಂಪಲ್ ರಾಗ, ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್. ದೇ ನರಸಿಂಹರಾಜ್ ಅವರೇ ದೇ ಆಡಿ ಸರ್. ದೇವರು ವಸೆದ ಪ್ರೇಮದ ದಾರ ತಾರ ದಿವಸ ಡೈರೆಕ್ಟ್ರು ಇವ್ರು ಯಾವ ಊರ ಸ್ವಾಮಿ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ಬ್ರೈಟ್ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದೋ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದು ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಈಗ ಬಾಬಾ ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ ಶ್ರುತಿ ಹೆಂಗೆ ಸರ್ ಅದು? ನಾಟಕದಾಗ ಶಗುನಿ ಪಾತ್ರ ಬೇರೆ ಮಾಡಿದ್ದೀವಿ ಸ್ವಾಮಿ. ಸರ್ ಹೇಳಿ ಹೌದಾ? ಹೇಳಿ. ಅಮ್ಮನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾದ್ರು ಸರ್, ಆ ಅಜ್ಜಿ ನಾಯಿ ಎಲ್ಲ ಬಿಸಾಕ್ರಿ ಸರ್, ಬಿಟ್ಟಿ ಕಳವ್ರಿ ಸರ್. ಅವ್ರು ಡೈರೆಕ್ಟ್ರು ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜ್ ಅವ್ರು, ಕೇಳಿಸಲ್ಲ. ಈಗ ಇನ್ನೊಂದೆರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಒಳ್ಳೆ ಫಿಲಮ್ ನಿಮ್ಗೆ ಸೈಡ್ ಹಾಕಿ ಕೊಡ್ತಾರೆ. ಈಗ ಒಂದ್ ಯಾವ್ದಾನ ಒಂದ್ ಹಾಡು ಬಿಡಿ, ಅವ್ರು ಕೇಳಿಸ್ಕೊಳ್ಳಿ ಸರ್, ಒಂದ್ ಹಾಡು ಹೇಳ್ತಾರೆ ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ. ನನ್ನವಳು ಮುಟ್ಟಿದರೆ ಮುಟ್ಟದೆ ಮುದ್ದಾಡಲೆ ಆಡಿದರೆ. ಏನು ರಾಗ ಬರ್ತಾ ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ ಈಗ ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ, ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು. ಅದು ಯಾವ್ದು ಹೇಳಿದ್ರಲ್ಲ, ಡುಮ್ ಡುಮ್ ಡಗ ಡಗ, ಅದು ಅದೇ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ, ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ, ನೀನೇ ನಾನೇ ನಾ ಕೇಳ್ಕೊ ಡೈರೆಕ್ಟರ್ ಅವ್ರೆ. ಹೇಳಿ ಸರ್. ಈಗ ನಾ ಅಂತ ಹೇಳಿ ನೀವೊಂದು ಹಾಡು ಹೇಳಿ ಸರ್. ನನ್ನವಳು ಮುಟ್ಟಿದರೆ ನಡೆಯುವಳು ಮುಟ್ಟದೆಯ ಮುದ್ದಾಡದೆ. ನರಸಿಂಹರಾಜ್ ಅವರೇ ದೇ ಆಡಿ ಸರ್. ಅವ್ರ ಡೈರೆಕ್ಟ್ರು ಇವ್ರು ಯಾವ ಊರ ಸ್ವಾಮಿ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ಬ್ರೈಟ್ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದಾನ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದು ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಈಗ ಯಾವ್ದನಾಗ್ಲಿ ಹೇಳಿ ಸರ್. ದಾ ಅಂತ ದೇವರು ವಸೆದ ಪ್ರೇಮದ ದಾರ ತಾರ ದಿವಸ ಬಾಬಾ ಏನ್ರಿ ಏನ್ರಿ ನಾಟಕದ ಸ್ವಲ್ಪ ನಮ್ದು ನಾಟಕ ಬೇರೆ ಸ್ವಲ್ಪ ಹೇಳಿ ಏನ್ರಿ ಅವ್ರಿಗೆ ಯಾರು ಪಕ್ಕದಾಗ ಅಷ್ಟೊಂದು ಇದ್ ಮಾಡ್ತಾರೆ ನರಸಿಂಹರಾಜು? ಆಚೆ ಹೋಗುವಂತ ಅವ್ರು ಯಾರು? ಇಲ್ಲ ಏನ್ರಿ ಕಲೆ ಬಗ್ಗೆ ಅವ್ರಿಗೆ ಏನು ಒಂದ್ ಸ್ವಲ್ಪ ಗೊತ್ತಿಲ್ಲ ಕಣ್ರಿ ಅಕ್ಕ ಅವ್ರಿಗೆ. ಇನ್ನ ಜೋರಾಗಿ ಹೇಳ್ತಿದ್ದೇವೆ ನೋಕಿರು. ಜೀವನದಲ್ಲಿ ನರಸಿಂಹರಾಜ್ ಅವರೇ, ಸ್ವಾಮಿ ಜೀವನದಲ್ಲಿ ಇವೆಲ್ಲ ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ಒಂದ್ ಸಾಧನೆ ಮಾಡ್ಬೇಕು. ಮಾಡ್ತಾ ಇದೀನಿ ಸ್ವಾಮಿ ಸಾಧನೆ. ಇದು ಸಾಧನೆ ಅಂದ್ರೆ ಅಜ್ಜಿದಿರ್ಗೆ ಏನೂ ಗೊತ್ತಾಗಲ್ಲ. ಆಯ್ತು. ನೀವು ಮುಂದೆ ಬರ್ಬೇಕು, ನೀವು ಚೆನ್ನಾಗಿರ್ಬೇಕು. ಇನ್ನ ನೀವು ಕಾರ್ ತಗೋಬೇಕು, ಮನೆ ತಗೋಬೇಕು. ನೀವು ತುಮಕೂರಿಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು. ಇಲ್ಲ ಇದು ಬಳ್ಳಾಪುರ ನಮ್ದು. ನೀವು ಇನ್ನ ತುಮಕೂರು ಟೌನ್ಗೆ ಸೈಟ್ ತಗೋಬೇಕು, ಬಿಲ್ಡಿಂಗ್ ಕಟ್ಬೇಕು. ಆಯ್ತು ಸ್ವಾಮಿ, ಮಾತಿರೋಲ್ಲ ಸ್ವಾಮಿ. ನೀವು ಮುಂದೆ ಬರ್ಬೇಕು. ನೀವು ತಲೆ ಕೆಡ್ಸ್ಕೊಂಬೇಡಿ, ನೀವು ಬರ್ಬೇಕು. ನಮ್ಮ ಕಾರ್ಯಕ್ರಮ ಕರ್ತೀವಿ. ಕಾರ್ಯ ಮುಂದೆ ಬರಕ್ಕೆ ನಿಮ್ಗೆ ಎಲ್ಲವಕ್ಕೂ ಐತೆ, ಯಾಕಿಲ್ಲ? ನರಸಿಂಹರಾಜ್ ಅವ್ರೆ ಅದೆಲ್ಲ ಬಿಟ್ಬಿಡಿ, ಈಗ ಬೇರೆ ಹಾಡು ಹೇಳಿ. ಅವರು ಡೈರೆಕ್ಟ್ರು ಒಳ್ಳೆ ನನ್ನವಳು ಮುಟ್ಟಿದರೆ ಮುಟ್ಟದೆ ಮುದ್ದಾಡಲೆ ಆಡಿದರೆ ಹರಳುವಳು ನೋಡಿದರೆ ಕರಗುವಳು ಮನದ ಜೊತೆ ಮಾತಾಡಲೇ
ಮುಟ್ಟದೆಯೇ ಮುದ್ದಾಡಲೇ ನನ್ನವಳು ನನ್ನವಳು ಮುಟ್ಟಿದರೆ ಮುಟ್ಟಿದರೆ ಮಲಗುವಳು ಮುಟ್ಟದೆ ಆಡಲೇ ಅಷ್ಟೇ. ಉಸಿರು ಕಟ್ಟಕಾಲ ಉಸಿರು ಆಯ್ತು. ಅಬ್ಬಾ ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಏ ಬಿಡಿ ಆ ರಾಗ ಏ ಶ್ರುತಿ ಹೆಂಗೆ ಸರ್ ಅದು? ನಾಟಕದಾಗ ಶಗುನಿ ಪಾತ್ರ ಬೇರೆ ಮಾಡಿದ್ದೀವಿ ಸರ್ ಹೇಳಿ ಹೇಳಿ ಹೌದಾ? ಹೇಳಿ. ಮತ್ತೆ ಯಾವ್ದಾರ ಒಂದು ಸೈಡ್ ಸ್ವಲ್ಪ ಇದ್ಕೊಡಿ. ನಾಯಿ ಸ್ವಾಮಿ ನಾಯಿ ಸರ್ ನೀವು ಕಲೆಗೆ ಬೆಲೆ ಕೊಡ್ಬೇಕಾದ್ರೆ ನಿಮ್ಗೊಂದು ಉನ್ನತ ಸ್ಥಾನಮಾನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾಗಬೇಕು ಸರ್? ಆ ಅಜ್ಜಿ ನಾಯಿ ಎಲ್ಲ ಬಿಸಾಡ್ರಿ ಸರ್, ಬಿತ್ತಿ ಕಳವ್ರಿ ಸರ್. ಎಲ್ಲ ನರಸಿಂಹರಾಜ್ ಅವರೇ ಸೈಡ್ ಬಂದು ಕೈ ಅಟ್ಯಾಚ್ ಮಾಡಿ ಅಜ್ಜಿ ಪಕ್ಕ ತಗೊಂಡ್ ಆಮೇಲೆ ಅಜ್ಜಿ ಗಿಜ್ಜಿ ಕೊಡ್ಬಿಟ್ಟಿದ. ಮೂರರ ಒಬ್ಬನೇ ಉಳಿದಿದೆ ಈಗ ತೀರಿಸಲನು ಜನ ಸಾಲ ಬೇಗ ಎಮ್ಮರವಾಗಿದೆ ಎನ್ನೆಯ ಸೇಡು ಸೋಡು ಸೋಡು ಸ್ಮಶಾನವೆನಿಪುದು ಕೌರವ ನಾಡು ತಗದಗ ಇಲ್ಲೆಲ್ಲ ಇಲ್ಲಿ ನನ್ನೇ ನೋಡ್ತಾರೆ ಸರ್. ಯಾರು ಸರ್? ಹಬ್ಬ ಕ್ಲಾಸ್ ಹೊಡೀರಿ ಕ್ಲಾಸ್ ಹೊಡೀರಿ ಸರ್. ನರಸಿಂಹರಾಜ್ ಅವರೇ ನೀವು ಯಾವಾಗ ಬರಕಾಗುತ್ತೆ ಬೆಂಗಳೂರಿಗೆ? ನಾಳೆ ಯಾವ ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ಯಾರೇನೋ ಈ ನೆಕ್ಸ್ಟ್ ಫಿಲಂ ಫಿಲಂ ಮಾಡ್ತಾ ಇದೀವಿ, ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ, ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡ ದಿನ 100 ಫೋನ್ ಮಾಡ್ತಾರೆ ಸ್ವಾಮಿ. ಇಲ್ಲ ನಾನು ಅಲ್ಲೆಲ್ಲ ನಿಮ್ ತುಮಕೂರು ಪಕ್ಕ ಯಾವ್ದೋ ನಾಮ ಸಿನಿಮಾ ಐತಂತಲ್ಲ? ನೋಡಿದೀವಿ ಸ್ವಾಮಿ. ಅದೇ ನಾಳೆ ನೆಕ್ಸ್ಟ್ ಗುರುವಾರ ಅಲ್ಲಿಗೆ ಬರ್ತಾ ಇದೀವಿ. ನಮ್ಮ ಮೇಲೆ ಬರ್ತೀನಿ ಸ್ವಾಮಿ, ನಾನು ಒಬ್ಬನೇ ಬರ್ತೀನಿ ಗಾಡಿಗೆ. ಆಯ್ತು ಸ್ವಾಮಿ. ಬೆಂಗಳೂರು ಅಂದ್ರೆ ಎಲ್ಲರೂ ತಪ್ಪಿಸ್ಕೊಂಡ ಮೇಲೆ ನಮ್ಗೆ ಅಲ್ವರಿ ಅಲ್ಲ. ಇಲ್ಲ ನೆಕ್ಸ್ಟ್ ಗುರುವಾರ ನಾವು ನಾಮ ಸಿನಿಮಾ ಬರ್ತಾ ಇದೀವಿ, ಅಲ್ಲಿ ಶೂಟಿಂಗ್ ಐತೆ. ಆಯ್ತಣ್ಣ ಬರ್ತೀವಿ. ನರಸಿಂಹರಾಜ್ ಅವರೇ ಬೇಕಾದ್ರೆ ನಿಮ್ ಮಿಸಸ್ ಇದ್ರೆ ಮಿಸಸ್ಗೆ ಹೇಳ್ತೀವಿ, ಬೇಕಾದ್ರೆ ನಾವು ಕನ್ಫರೆನ್ಸ್ ಇದ್ ಮಾಡ್ತೀವಿ. ಅವ್ರ ಹಂಗಂದ್ರೆ ಕಳ್ಸೋದೇ ಇಲ್ಲ, ನಾವು ಎಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಬಂದ್ಬಿಡ್ತೀವಿ ಸರ್. ನೀವು ಉನ್ನತ ಸ್ಥಾನಮಾನಕ್ಕೆ ಏರ್ಬೇಕಿನ್ನ ನೀವು ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರು ರತ್ನಮ್ಮನ್ ಮಾಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಾಡಿಕೊಂಡಿದ್ದೀರಾ. ಹಲೋ ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ? ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ? ಇಲ್ಲ ಇದು 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 ಯಾರ ನಮ್ಮವರು ನಮ್ಮ ಫ್ರೆಂಡ್ ಮಾಡಿದ್ರು, ಅದು ಕಟ್ ಮಾಡಿದ್ವಿ. ಯಾರು ಹೇಳಿ ಅಣ್ಣ? ಶುಕ್ಲಾಂ ಭದ್ರಂ ವಿಷ್ಣುಂ ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ. ಏನಿಲ್ಲ, ಇದು ಚಿಕನ್ ಇದು ಮಾಡಿದ್ರು, ಇನ್ನು ಊಟ ಮಾಡಿಲ್ಲ. ನಮ್ಮ ಸಂಬಂಧಿಕರು ಬಂದಿದ್ರು. ನಾನ್ ಕಣೋ ಕಂದ. ಯಾರು ಹೇಳಿ? ನಾನ್ ಕಣೋ ಸ್ವಾಮಿ. ಸ್ವಾಮಿ ಇದು ಇದೇನಿಲ್ಲ ಲೆಕ್ಕ ಹೊಡೆದಿತ್ತು ಅಂದ್ರು ಸರ್ ಅವ್ರ. ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಇದು ನಾನ್ ನಮ್ಮ ಈ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅದ್ರಗುಂಟೆ ಪಾಳ್ಯದವ್ರು. ಅವ್ರಲ್ಲ ಕಣೋ ಕಂದ. ಹೇಳಿ ಸ್ವಾಮಿ, ಯಾಕೆ ಇನ್ನು ಇದು ಹುಷಾರಾಯ್ತಾ? ಹ್ಞೂ ಕಣೋ ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನು ಬಂದಿಲ್ಲ ಇವಾಗ? ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಹಲೋ ಏನಾಯ್ತು ಸ್ವಾಮಿ? ಹಲೋ ಇವ್ರು ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಇದೆ ನಂಟೋರು ಇವ್ರೆ. ಹೇಳು ದೂರ ಇದ್ದೀವಿ ಕಂದ, ಒಂದ್ ನಿಮಿಷ ತಡಿಯೋ. ಸ್ವಾಮಿನ ನಿನ್ ಊಸ ಕಂಟ್ರೋಲ್ ಮಾಡ್ಕ ಸ್ವಾಮಿ. ನಿನ್ ಊಸ ಸ್ವಾಮಿ ತೋಡ್ ಸ್ವಾಮಿ ಕಂದ. ಕಂದ ಇದು ಈ 15 ಜನಕ್ಕೆ ಒಂದೇ ಸಲ ಹೊಟ್ಟೆ ತಿನ್ಕೊಂಡ ಊಸ್ಬಿಡ್ತೀಯ. ಲೇ ನಿನ್ಗೆ ಒಳ್ಳೇದ್ ಮಾಡ್ಬೇಕಾದ್ರೆ ಏನು ಇವೆಲ್ಲ ನಿನ್ಗೆ? ಒಳ್ಳೇದ್ ಮಾಡ್ದಲ್ಲ ಅವ ಗಾಡಿನೆಲ್ಲಾಗಿ ಹೋಯ್ತೆ ನಮ್ದು ಕೂದ್ಲು. ಲೇ ಕಂದ. ಈಗಪ್ಪ ಲೇ ಮಗನೇ, ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ, ಅದೇ ಇನ್ನೊಂದ್ಸಲ ಮಗನೇ ಅಂತ ಕೂಗಿರೆ. ಮಗನೇ ಅಪ್ಪನ ಮೇಲೆ ಸಿಟ್ ಮಾಡ್ಕಂತೇನೋ? ಸಿಟ್ಟ ನೀವು ನಿಮ್ ಮಾತಾಡಲ್ಲ ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ, ನಾ ಬೋದ್ದಲೇ ನಾ ಸುಮ್ತಲೇ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು, ಸಂಸ್ಕೃತ. ಸಂಸ್ಕೃತ ಬರಲ್ಲ. ಬರ್ದಿದ್ರು ಪರವಾಗಿಲ್ಲ ಕಣೋ, ಅದನ್ನ ಕೇಳೋ ಇದು. ಕೇಳ ಹೋಗಬಾರ ಅಂದ್ ಬೇಡ, ಅಚ್ಚುಕಟ್ಟಾಗಿ ಮಾತಾಡ್ತೀರಿ, ನಮಗೂ ಬೆಲೆ ಐತೆ. ಲೇ ಮಗನೇ
ನೋಡ ಇಷ್ಟಲ್ಲ ಅಂತ ಮಗನ ಅಂತ ಮರ್ಯಾದೆ ಕೊಟ್ರಿ ಮಗನೇ ಹೇಳಿ ಹೇಳಿ ಏನ್ ಮಾಡ್ತಿದ್ಯೋ? ಕುತ್ಕೊಂಡು ಇದು ಮಾಡ್ದು ಇದು ಚಳಿ ಆಗ್ತಾ ಇದೆ ಇದನ್ನ ಟವಲ್ ಹೊತ್ಕೊಂಡು ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಕಳೋ. ಇದು ಪಂಚ ಪ್ಯಾಂಟ್ ಪಂಚೋಳಿ ಕೈ ಕಳ. ಪಂಚವಳಿಕೆ ನಿನ್ ಸ್ವಾಮಿನ ನೀನು? ಹ್ಞೂ ಕಣ, ಯಾಕೋ? ಅದ್ರೊಳಗೆ ಕೈಕೊಂಡು ಈಗ ಹಿಂಗೆಲ್ಲ ನಿಮ್ಮಂತ ಸ್ವಾಮಿಗಳು ಇಷ್ಟೇ ಆದ್ಮೇಲೆ ಕೊರೋನಾ, ಆಮೇಲೆ ಇದಂತದ್ದು ಇವಾಗ ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತ ಬಂದಿರೋದು ಏನ್ರಿಂದ ಹೇಳಿ? ನಿಮ್ಮಂತರ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಬಿಟ್ರೆ ಎಂತೆಂತ ಕಾಯಿಲ್ ಬರ್ತಾ ಇರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ, ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದ್ರ? ಪಂಚವಳಿ ಕೈಕೊಂಡು ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನಿನ್ ಸಮೇತ ಸುಟ್ಟು ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈಕೊಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋದ. ಅಲ್ಲಲ್ಲ ಇವರೇ ನಿಮ್ಮ ಹೆಸರೇನು ಸ್ವಾಮಿಗಳೇ? ಹೆಸರು ಲಕ ಲಕ ಸ್ವಾಮಿ ಅಲ್ಲ, ಅಲ್ಕಟ್ ಸ್ವಾಮಿ. ಯಾವ ತಾಲೂಕು, ಯಾವ ರಾಜ್ಯ ಇದೆಂತದ್ದು, ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ, ಅಲ್ಕಟ್ ಬುಗುನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ನಮ್ಮೂರಲ್ಲ. ನಿಮ್ಗೆ ಸ್ವಾಮಿ ಅಂದ್ಬಿಟ್ರೆ ಲಕ ಲಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ, ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಜಾಗಿಸೋದು. ನಮ್ಮ ಅಪ್ಪನೇ ಮಗನೇ ಅಂತ ಕರೆದಿಲ್ಲ. ನಿಮ್ಮ ಅಪ್ಪ ಎಷ್ಟೊತ್ತೆ ಆಗೈತು? ನಮ್ಮ ಅಪ್ಪ ಅಷ್ಟನಾಗ್ಲಿ ನೀನು ಹೇಳ ಮಾತಾಡು. ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಚವಳಿ ಕೈ ಲಕ ಲಕ ಅಂತ ಅಂದ್ರೆ ಕೊರೋನಾ ಹೋಗ್ತದೆ, ಬುಕ 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 ಅಂದ್ರೆ ಇದು ಕೆಮ್ಮು ಹೋಗ್ತದೆ, ಲಕ ಲಕ ಅಂದ್ರೆ ನೆಗಡಿ ಹೋಗುತ್ತಾ? ಲೇ ಮಗನೇ, ಲೇಪ ಅಂದ್ರೆ ಅದೇ ನಾನು. ಲೇ ತಡಿಯೋ ಒಂದ್ ನಿಮಿಷ. ನೀನು ಎಲ್ಲಿದ್ಯಾ ಈಗ? ನಾನು ಸೋಳಿ ಆಗ್ತಾ ಇದ್ದೆ, ಇಲ್ಲಿ ಟವಲ್ ಹೋಗ್ಕೊಂಡು ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬತ್ಲು ಮನೆಗೆ ಹೋಗ, ನಾನು ಹೇಳ್ದಂಗ್ ಮಾಡ. ಬಟ್ಲಿ ಮನೆಗೆ ಹೋಗಿ ಹೇಳ್ತೀನಿ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಕ್ಲ ಹಾಕೊಂಡಿದ್ಯಾನ? ಇಲ್ಲ. ಈ ಪಂಚೆ ಉಟ್ಕೊಂಡಿದ್ಯಾ, ಪ್ಯಾಂಟ್ ಇಟ್ಕೊಂಡಿದ್ಯಾ? ಈ ಟವಲ್ ಉಟ್ಕೊಂಡು ಪಂಚೆ ಉಟ್ಕೊಂಡು ಅಲ್ಲ, ಪ್ಯಾಂಟ್ ಇಟ್ಕೊಂಡು ಒಂದ್ ಕೈ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈ ಟವಲ್ ತಲೆ ಕಟ್ಕೊಂಡು ಒಂದ್ ಕೈ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ವೇರ್ ಹಾಕೊಂಡಿದ್ಯಾ, ಅದ್ರ ಮೇಲೆ ಟೌಲ್ ಇಟ್ಕೊಂಡಿದ್ಯಾ? ಇಲ್ಲ ತಲೆ ಕಟ್ಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ, ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು ಹೇಳ್ತೀನಿ. ಯಾಕೆ? ನಾನ್ ಹೇಳ್ತೀನಿ ಬಿಚ್ಚಪ್ಪ. ಉಗಿಸ್ಕಿತ್ತು ಪಿನ್ನ ಹಾಕೊಂಡಿದೀನಿ. ಯಪ್ಪ ಏನನ್ನಾಗ್ಲಿ, ನೀನ್ ಪ್ಯಾಂಟ್ ಬಿಚ್ಚೋ, ಪಿನ್ನ ಹಾಕೊಂಡಿರು, ಏನೇನ್ ಹಾಕೊಂಡಿರು. ಇಂಥ ಟೈಮ್ ರೆಕಾರ್ಡಿಂಗ್ ಆಗಲ್ಲ. ಬೇರೆ ಟೈಮ್ ಪ್ಯಾಂಟ್ ಬಿಚ್ಚಾ? ಇಲ್ಲ ಪೂರ್ತಿ ಬಿಚ್ಚಿಲ್ಲ, ಉಗಿಸ್ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ, ಮಂಡಿ ತಕ ಬಿಚ್ಚಪ್ಪ ಪ್ಯಾಂಟು. ಕಟ್ಲೆ ಮೇಲೆ ಕರೆಂಟ್ ಇಲ್ಲ ತಿರ್ಗಾ ಕೇಳಕ್ಕಾಗಲ್ಲ. ಯಪ್ಪ ನಾನು ಬೇಕಾದ್ರೆ ಪಿನ್ ಹಾಕಡಿವಂತೆ. ಇದು ಕುಂಡಿ ತಕ ಬಿಚ್ಚಿದ್ದೀನಿ. ಕುಂಡಿ ತಕ ಬಿಚ್ಚಿದ್ದೀನಿ. ಕ್ಯಾರಿಗ್ ಬಿಡಪ್ಪ ಹೋಗ್ಲಿ ನೀನು. ಕಾಯಿನ ಪಿನ್ ಮಕ್ಕ ಅಂತ ಇದು ಪಿನ್ ಐತೆ ಇದ್ರಾಗೆ. ಈಗ ಹೋಗಿ ಅಂಡರ್ವೇರ್ ಕಾಣ್ತಿದ್ದಾನಪ್ಪ. ಇದು ಟೀ ಪಟ್ನದ ಕಲರು. ಟೀ ಪಟ್ನ ಕಲರು. ಟೀ ಪುಡಿ ಕಲರು. ಅದು ಬಿಚ್ಚು, ಒಂಚೂರು ಅರ್ಧ ಬಿಚ್ಚು. ಅದು ಅರ್ಧ ಬಿಚ್ಚಪ್ಪ. ಇವು ಕೂದಲು ಕೀಳ್ಸ್ಕೊಂಡ ನೀವು? ಅದೇ ಒಂದ್ಸಲ ಕೂದಲು ಕೀಳ್ಸಿದ್ರಲ್ಲ ಆ ಸಮಯ? ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು. ನೀವು ಲಕ ಲಕ ಸಮರ? ಹ್ಞೂ ಕಣೋ. ಹೇಳಿ. ಅಂಡರ್ವೇರ್ ಬಿಚ್ಚ ಕೆಳಿಕೆ ಹೇಳಿ ಜಲ್ದು. ಮಳೆ ಇದೆ ಅಲ್ಲೇನೈತೆ? ಅಂಡರ್ವೇರ್ ಬಿಟ್ಟಿದ ಮೇಲೆ ಇದು ನೀವು ಕೂದಲು ಸಮರ? ಅಲ್ಲ ಕಣೋ,
ಅಂಡ್ರಾಯ್ಡ್ ಬಿಟ್ಟಿದ್ನ ಅದು ಹೇಳಣ ಇದು ಇದಂತದು ಎಲ್ಲಾನ ಬಿಡಿಸಿ ಎಲ್ಲಾನ ಯಾರು ಹೇಳ್ರಿ ನೀವು? ನಾನು ಅಲ್ಕಾಡ್ ಸ್ವಾಮಿ. ಹಾ, ಅಂಡರ್ವೇರ್ ಬಿಟ್ಟಿದ್ಮೇಲೆ ಏನೈತೆ ಅಲ್ಲಿ? ಅಂಡ್ರಾಯ್ಡ್ ಬಿಟ್ಟಿದ್ಮೇಲೆ ಅಂಡ್ರಾಯ್ಡ್ ಐತೆ. ಅಂಡರ್ವೇರ್ ಕೆಳಗೆ ಕೆಳದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ, ಎಲ್ಲ ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ? ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ. ಮತ್ತೆ ಇಂತ ಏನೈತೋ? ಎಲ್ಲ ಪ್ರಪಂಚ ಗಿರೋದು ಅವತ್ತು ಐತೆ. ಈಗ ಐತಾ? ಇಲ್ವೇ ಇಲ್ಲ ಇಲ್ಲ ಟೈಮ್ ಒಂಚೂರು ಪ್ಯಾಂಟ್ ಇಲ್ಲ ಆಚೆ ಇಟ್ಕೊಳ್ರಿ ನೀವು ನಮ್ಮ ಇಲ್ಲ ಕಮ್ಮ ಬರ್ತೀನಿ. ಪ್ಯಾಂಟ್ ಕಿತ್ತಾಗಿಲ್ಲ ಪಿನ್ನಲ್ಲಿ ಪಿನ್ನೆಲ್ಲ ನಿಮ್ಮ ಅಮ್ಮರು ತೀರೋದಾಗ ಫೋನೇ ಮಾಡಿಲ್ರ ನಮ್ಗೆ ರಾಯರ್ ತೀರೋದ್ರೆ ಫೋನ್ ಏನ ಬಿಡಿ, ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ? ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು, ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣ ಐತೆ, ಬಂದು ತಗೊಂಡೋಗ್ ಮನೆಗೆ. ಕೆಮ್ಮಣ್ಣು ಇದು ಕೆಮ್ಮಣ್ಣು ಅಂದ್ರೆ ಬಸರಂಗ್ಗಳು ತಿಂತಾರಲ್ಲ. ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ, ಆಯ್ತಾ? ಸೋಮಣ್ಣರ ಇದು ನಾವು ಏನ್ ಕೆಮ್ಮಣ್ಣು ನಾನಿಲ್ ಮರಕ್ ಕೆಮ್ಮಣ್ಣ ಹೇಳ್ತೀನಿ ಕೇಳೋಣ, ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮಠ ಜಾಗ ಐತಲ್ಲ, ಬೆಳಗ್ಗೆ ನಾನೆಲ್ಲ ಓಡ್ತೀನಿ. ಅಣ್ಣ ನಿಮ್ ಮನೆ ಮುಂದೆ ಹಳ್ಳಿ ಮನೆ ಮುಂದೆ ಜಾಗ ಇತ್ತು. 2 ರೂಪಾಯಿ ಒಂದ್ ಕೆಮ್ಮಣ್ ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು ಎಲ್ ಮಾಡೋಣ? ನಿಮ್ ಮನೆ ಮುಂದೆ ರೋಡ್ ಆಗಣ. ಆಯ್ತು ಸುಮ್ತಿದ್ ಬೂದಕ್ಕೆಲ್ಲ ಚಚ್ಕೊಂಡಿದ ಒಡವೆಲ್ಲ ಅವನಿಗೂ ಅಡಕ್ ಬಡ್ಡಿ ಅಂತ ಅಮೌಂಟ್ ಮಾಡಿ ಯಾರು ಕೆರ ತಗೊಂಡು ಇದು ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೆಲ್ಲ ಗೊತ್ತಾಗುತ್ತೆ ಅಂತ ಕೇಳಿ ಫೋನ್ ಮಾಡಿ. ನೀರ್ ಬೇಕಾದ್ರೆ ಮಡಿಕೆ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಮ್ಗೆ ಹೇಳ್ತಿರೋ ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,500 ರೂಪಾಯಿ, ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಬೀನ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು, ಭಕ್ತ ಕುಮಾರ್ ನೆನ್ಸು, ಬೆಳಿವತ್ ಎದೋರು ಕಚ್ಚೆ ಪಂಚೆ ಹಾಕು, ದೇವ್ರ ನೆನ್ಸ್ಕೊಂಡು ಅಮೌಂಟ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳಿದು ಮಡಿಕೆ ಕುಡಿಕೆ ಆಮೇಲೆ ಬಸರಿ ಹೆಂಗ್ ತಿಂತಾರಲ್ಲ ಕೆಮ್ಮಣ್ಣು, ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ತಿರ್ಗಾ ನೀನ್ ಎಲ್ಲಿಗ್ ಬತ್ತೀಯ ನೋಡಿವಂತೆ. ನನ್ ಮಾತು ನೋಡೋ ಇವಾಗ ಯಾರಿಗೂ ಹೇಳಿ ನಾನು ನಿಜ ಆಗೈತೆ, ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತ ಉದ್ಧಾರ ಮಾಡಿದೀನಿ, ಇನ್ನೊಬ್ಬಂದು ಉದ್ಧಾರ ಮಾಡ್ಬಿಡ್ತೀನಿ. ಈ ಮಾತು ಯಾರು ನೀವು ಅದಕ್ಕೆ ಹೇಳ್ತೀನಿ, ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಓ ಅದೇ ನೋಡಿದ್ರಲ್ಲ ಅದಕ್ಕೆ ನಾನು ಬರಲ್ಲ ನನಗೆ ಹೇಳಿ. ಆ ಒಡ್ಲನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ. ಇವ್ರು ಮಾತಾಡ್ತೀರಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ನನ್ಗೆ ಯಾಕೆ ತಲೆ ಕೆಡಿಸ್ತೀರಾ? ತಡಿಯೋಣ, ಒಂದೇ ಒಂದ್ ಲೋಡ್ ಐತಿ, ಈಗ ನಿಮ್ಮಂತ ಕಳಿಸ್ಲಣ. ಹಲೋ ಈಗ ನಿಮ್ಮಂತ ಕಳಿಸ್ಲಣ ಒಂದ್ ಲೋಡು. ಸೋಮಣ್ಣಗ ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲಿಲ್ಲ. ಜೀವನ ಅಣ್ಣ, ಇದು ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಇದು ಡ್ರಿಂಕ್ಸ್ ಮಾಡೋದು ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣೋ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನಾನು ಬೆಳಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಅಣ್ಣೋ ನರಸಿಂಹಮಣಿಯ, ಏನ್ ಗೊತ್ತಾ, ನಾನೇನು ಕೇಳಿಸು, ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ಅಲ್ಲಿ ನಾನು ಅಣ್ಣ ಒಂದ್ ನಿಮಿಷ ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ. ಇಲ್ಲಿ ಯಾರು ಇದನ್ನ ಇವ್ರಿಗೆ ಯಾವಾಗ ಹಿಂಗೆಲ್ಲ ಮಾತಾಡಂಗೆ ಸೋಮಣ್ಣ? ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ಹಿಂಗ್ ಮಾಡೋದು. ಮಣ್ಣು ಕೆದ್ರಕೊಂಡ್ಬಿಡೋದಣ್ಣ, ಮಣ್ಣು ಏನಕ್ಕೆ ನನ್ಗಿದು ಅಣ್ಣ. ನೀರು ಇದ್ಬಿಟ್ಟು 2 ಬಿನ್ಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟು ಭತ್ತ ಕುಂಬಳ ಫಿಲಂ ನೋಡಿದ್ಯಲ್ಲ,
ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ ಅದೇನೋ ದಾಡಿ ಹಿಡ್ಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪಜ್ಜಿ ಹಾಕೊಂಡು ಬದುತ್ತಲ್ಲ ಅಲ್ಲಿಗೆ ನೀನು ಹಂಗೆ ತುಳಿಬೇಕು. ಯಾರನ್ನ ಮಣ್ಣು ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿಲ್ಲ, ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿದ್ಬಿಡು, ಯಾರು ನಾನು ಹೇಳ್ತೀನಿ. ಏನೇನೋ ತಲೆ ಆಮೇಲೆ ಮಾತಾಡಿ ಸಮಯ ಬಿಡು ಅಣಯ್ಯ, ಈಗ ಆಯ್ತಾ ಅದು ಮಣ್ಣಿಗೆ ಸೋಡಾ ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ನೀನ್ ಬೇಕಾದ್ರೆ ಮಡಕೆ ಮಾಡ್ಬೋದು ಅಣಯ್ಯ. ನರಸಿಂಹಣ್ಯ ಸುಧಾರಿಸ್ಕೊಂಡ್ ಮಾತಾಡು ಸೋಮಣ್ಣರೇ. ಇದು ಸೋಮೇಶ್ವರ ಪೂಜೆ ನೀವು ನಾನ್ ಹೇಳತ್ತೆ ಕೇಳಿಸ್ಕೊ, ಅದನ್ನ ಹೇಳ್ತೀನಿ ಆಮೇಲೆ. ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ನಮ್ಮಿದೆ ಮಗನ್ ಮದುವೆ ಮಾಡಿದ್ವಿ, ಆಮೇಲೆ ಊಟ ಆಚೆಗಟ್ಟೆ ಸೋಮಣ್ಣರೇ ಬೆಳಗ್ಗೆ ಎಲ್ಲ ಕಾಸು ಕೊಟ್ಟಿದ್ದೀನಿ ಶಿವ ಅಂತ ಮಗ ತಗೊಂಡು ಊದ್ಗಡ್ಡೆ ಹೆಚ್ಚಿ. ಅಲ್ಲಣ ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದಿರೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು ಮುಂದೆ ಆಯ್ತು ಮಕ್ಳು ಮದ್ವೆ ಮಾಡ್ದೆ ಅಂತ ಬಿಟ್ಟಿದ್ಯೋ ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ತುಳಿದ್ಕೊ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ ಇದೆ, ನಮ್ಗೆ ಅದು ಬರಲ್ಲ. ಆಮೇಲೆ ಅದು ಕೆಮ್ಮಣ್ಣು ಹೊಳಿಕೆ ಟಾರ್ಗೆಟ್ ಇರ್ತಾಮ ತುಳಿತೀರ ಅದ್ರ ತುಳಿಯಕ್ ಹೋಗಿ ಬಿಗಿದ್ದು ಕಾಲಿಟ್ಟು ಅದು ಅದೇನೇನೋ ಅರ್ಧ ಮಾಡ್ಬೇಕು. ಅದೇನು ಅರ್ಧ ಮಾಡ್ಬೇಕು ಅಂದ್ರೆ ಹಣ ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿವ್ಸ ಸೋಡಾ ಹಾಕೋದು ಆಯ್ತಾ. ನನಗೆ ಅದು ತಲೆಗೆ ಹೋಗಲ್ಲ, ಸುಮ್ಮನೆ ಬೆಳಗ್ಗೆ ಬುಧವಾರ ನೋಡು ನಾನು ಹೇಳಿದ್ದೀನಿ, ಬುಧವಾರ ನೀನ್ ಹೋಗಿ ಕೆಲಸ ಎಲ್ಲ ಆಗುತ್ತೆ ನಿನ್ಗೆ. ಎಲ್ಲಾರು ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದವಾರ ವಾರ ನಿನ್ಗೆ ಹೋಗಿ ಕೆಲಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ಪ ನೋಡಿದ್ಯಲ್ಲ, ನಾನ್ ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ನಿನ್ಗೆ ಹೋಗೋ ಕೆಲಸ ಇವತ್ತೆಲ್ಲ ಆಗುತ್ತೆ, ಗೊತ್ತಾಯ್ತಾ? ನೀನು ಹೆಂಗನ ಮಾಡಿ ಒಂದೇ ಒಂದ್ ಲೋಡ್ ಐತೆ ಫೈನಾನ್ಸಿಯಲ್ ಯಾರು ನಾಮ ಹಾಕಿರೋದಕ್ಕೆ ತಿಕ್ಕಿಡ್ತಿರ್ತಾನೆ ಅಂತ ಸೋಮಣ್ಣ ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ? ನಾನ್ ಬಂದ್ಬೇಕಾದ್ರೆ ಖಂಡಿತ ಬೇಡ, ನಾನ್ ಬಂದ್ ಹೇಳ್ಕೊಡ್ತೀನಿ, ನೀನ್ ಆತರ ಮಾತಾಡಕ್ಕೆ ಹೋಗ್ಬೇಡ. ಏನೋ ಅಡಿಕೆ ಅಂತ ಸುಮ್ಮನೆ ಏನ್ ಆಡ್ಕೊಳಲ್ಲ ವ್ಯವಹಾರ. ಇವಾಗ ಮಾತಾಡ್ಬಿಡಿ, ನನ್ ತಲೆ ಬೆಳಗ್ಗೆ ಆಯ್ತು. ಯಾ ಕಡೆಗೆ ಇವ್ರು ಈಗ ಮಕ್ಕಳಿಂದ ಬುದ್ಧಿ ಅವರಲ್ಲ ಇವ್ರು ಹೊರಗಲ್ಲ ವ್ಯವಹಾರಗಳು. ಈ ಮಾವಿನ ಮರ ಅವು ಇದ್ವಲ್ಲ ಸಾಬ್ರ ಸಾಹೇಬ್ರ, ನಿಂಗೆ ಮಾವಿನ ಮರ ತರಕ್ಕೆ ಯಾರಾದ್ರೇನು? ಅಲ್ಲ ಸಾಹೇಬ್ರು ಆದ್ರೆ ಯಾವ್ದು ಹೊಡೆಯೋದು ಕೊಡಿಸ್ಬಿಡ, ನಿಮ್ಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ನಮ್ಮ ಮನ್ಸು. ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ನನ್ಗೆ. ಯಾಕಪ್ಪ? ನಂಬರ್ಗಳು ಸಡನ್ ಆಗಿ ಏನು ಅನ್ನೋದು ಅದಿಮ್ವಿ ಸರ್. ಹೌದಾ? ಇದು ನಿನ್ಗೆ ಇಷ್ಟ ಆಗ್ಲಿಲ್ವಾ ಆಡೋದು? ಯಾರು ಹೇಳಿ? ಒತ್ತಾಯ್ತು ನನ್ ಹೊಲ್ದಾಗೆ, ಕತ್ಲಾಯ್ತು ನನ್ ಕಂಡಗೆ, ನಾನು ನೀನು ಉಲ್ಲಗೆ, ಅದು ಸ್ವಲ್ಪ ಇಷ್ಟ ಆಗ್ತದೆ, ಸ್ವಲ್ಪ ಅಷ್ಟೇ, ಸ್ವಲ್ಪ. ಹೌದಾ? ಮತ್ತೆ ಇನ್ಯಾವ್ದ್ರ ನಿಮ್ಗೆ ಇಷ್ಟ ಆಗಿರೋ ಹಾಡು ಹೇಳ್ರಿ, ಅದನ್ನೇ ಹಾಕ್ತಿವಿ. ಕಾಲಟೂಗೆ ಯಾರನ್ಗನ ಫೋನ್ ಮಾಡಿದ್ರಿ ನಿಮ್ಗೆ, ಅವ್ರಿಗೆ ಆ ಹಾಡು ಕೇಳಿಸ್ಬೇಕು. ಯಾವ ಹಾಡು? ಜುಮಕು ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ. ಹಾ, ಅಷ್ಟೇ ತಂದು. ಆಮೇಲೆ ಇದೆಂತ ಇದು ಇನ್ನೊಂದು ಅದಪ್ಪ, ಇನ್ನೊಂದು ಯಾವ್ದನ್ನ ಬರೋದಿಲ್ಲ ಅಲ್ಲಿ ಅದನ್ನೆಲ್ಲ ಗೂಡ್ ಸೈಡ್ ಮಾಡ್ಕೊಳ್ತಾರೆ, ಗೂಡ್ ಸೈಡ್. ಹಲೋ ನರಸಿಂಹರಾಜು ಅವ್ರೆ, ಇಲ್ಲಿ ನಾವು ಕೀಳ ಕೆಲ್ಸದ ಫೋನ್ ಮಾಡಿಲ್ಲ ನಿನ್ಗೆ, ಜಲ್ದಿ ಮಾತಾಡೋ. ಹಲೋ ಹಲೋ, ಓ ಅಯ್ಯ, ಹೌದು. ಯಾರೋ ಉಯ್ದಾಡ್ತಾವ್ರಿ ಸರ್, ಯಾರು ಎಲ್ಲ ಉಯ್ದಾಡ್ದಾಗಂಗ್ರಿ ಜೋರ. ಇಲ್ಲ ಒಳಗೇನ್ ನೋಡಿ ನಮ್ಮನೆ ನಮ್ಮ ಇದ್ರಲ್ಲಿ ಯಾರು ಕೂಗಾಡ್ತಾರೆ ಸರ್? ಈಗ ಆ ಕಡೆ ನೋಡೋ ಯಾರು ಕೂಗಾಡಂಗಾರ? ನಿಮ್ ಹೆಂಗಸರು ಏನೋ ಕೂಗಾಡ್ತಿರ್ಬೇಕು ಇರು. ಎಂತದಪ್ಪ
ನನ್ಗೆ ಆ ಥರ ಇಷ್ಟದ್ನಾಗೆಲ್ಲ ಫೋನ್ ಅದು ಮಾಡಬಾರ್ದು. ಆಮೇಲೆ ನಿಮ್ಮ ಮಗರು ನಿಮ್ಮ ಮಗಳು ಎಲ್ಲ ಕೇಳಿಸ್ಕೊಂಡು ನನಗೆ ಅವ್ರ ಬಗ್ಗೆ ಏನು ಚಿಂತೆ ಇಲ್ಲ. ನನಗೆ ನೀನು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ನಾನು ಎಷ್ಟು ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ? ಇಲ್ಲ ನನ್ನ ಯಾರು ನಿನ್ ನೋಡೇ ಇಲ್ಲ. ನಾವು ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ಯಾಕೆ ಅವೆಲ್ಲ ಆಸೆ ಇಟ್ಕೊಂಡು ಸಾಯ ಮುಂದ್ಗಡೆಗೆ ಆಮೇಲೆ ಇದು ಮಕ್ಳ ಮರಿಯಿಂದ ದೂರ ಆಗ್ತೀವ. ಮಕ್ಳು ಮರಿಂದ ದೂರ ಆಗಲ್ಲ ನಾನು. ನೀನು ಯಾವಾಗ ವಾರಕ್ಕೊಂದ್ಸರಿ ನನ್ನ ಬಂದು ಹೋಗು ಮನೆಗೆ. ಇಲ್ಲ ಅಕ್ಕ, ನಾವು ಬರಲ್ಲ. ಯಾಕೆ ಮಕ್ಳ ಮರಿನ ದೇವ್ರು ಅನ್ಕೊಂಡು ನಂಟ್ರು ನನ್ನ ಜಮೀನು ಆಸ್ತಿ ಗಂಡ ಅನ್ಕೊಂಡು ಜೀವನ ಮಾಡಕ ಏನು ಭೂಮಿ ಮ್ಯಾಗ ಬಂದಿದ್ಯಾ ಒಂದು ಇಷ್ಟು ದಿನ ಒಳ್ಳೆ ಮನುಷ್ಯನ ಕಾಯಿ. ಅಲ್ಲ, ನಿನ್ ಪ್ರೀತಿ ಎಲ್ಲಾರ್ಗು ದಾರಿ ಆಗ್ಲಿತ್ತಿ, ನನ್ಗ್ಯಾಕೆ ದಾರಿ ಇರಲ್ಲ? ಹಿಂಗೇನು ದಾರಿ ರೇಖೆನು ಒಂದ್ ಕ್ಯಾನ್ ತಪ್ಪಿದ್ರೆ ಎರಡ್ ಕ್ಯಾನ್ ತಪ್ಪ 3 ಕ್ಯಾನ್ ಇನ್ನು 10,000 ಡೇರಿ ಹೋಗ್ಬೇಕಲ್ಲ, ಕ್ಯಾನ್ ತಪ್ಪಿಸ್ಬೇಕು ದಾರಿ ರೇಖೆ. ಅಲ್ಲ, ನೀನು ಎಲ್ಲಾರ್ಗು ನಿನ್ ಪ್ರೀತಿ ಕೊಡ್ತೀಯ, ನನಗೂ ಯಾಕೆ ಕೊಡಲ್ಲ ನಿನ್ ಪ್ರೀತಿ? ಪ್ರೀತಿ ಕೊಡ್ತೀವಿ ಅಂದ್ರೆ ನಾವು ಒಳ್ಳೆತನ ನೋಡಿ ಎಲ್ಲ ಇಷ್ಟ ಪಡ್ತಾರೆ. ನರಸಿಂಹರಾಜು ಒಳ್ಳೆಯವರು ಅಂತ ಅಷ್ಟೇ ಕಣಕ್ಕ. ನಾನು ನಿನ್ ಒಳ್ಳೇನು ಅನ್ನೋದ್ ಕೆಲವು ನಾನು ನಿನ್ ಪ್ರೀತಿ ಇಷ್ಟ ಮಾಡ್ತಿರೋದು. ನೀನ್ ನನಗೆ ಪ್ರೀತಿ ಕೊಡು. ಆಯ್ತು, ಒಳ್ಳೇದಾಗ್ಲಿ. ದೇವ್ರು ನಿನಗೆ ಆಯುರ ಆರೋಗ್ಯ ಭಾಗ್ಯ ಕೊಡ್ಲಿ. ಎಲ್ಲನ ಈಗ ನಿಮ್ಗೆ ಹಂಗೆ ಇದಾಯಿದ್ರೆ ಯಾವ್ದನ್ನ ಓದಕ್ ಬರಂಗಿದ್ರೆ ಒಂದ್ ಬುಕ್ ಓದು. ಅವೆಲ್ಲ ಓದ್ತೀನಿ. ಆದ್ರೆ ಯಾವ್ದನ ಒಂದು ಕತೆ ಹಾಕೊಂಡಿದ್ದು ಇದ್ರಾಗಿ ಮೊಬೈಲ್ ಕತೆ ಹಾಕಿದ್ದು ಕೇಳಿಸ್ಕೊಳಕ ನಮ್ಗೆ ಯಾಕಕ್ಕ ಹಿಂಗೆ ತೊಂದ್ರೆ ಕೊಡ್ತೀವಿ ಇಷ್ಟ ಗಾಳಿ ಒಂದ್ ನಿದ್ದೆ ಮಾಡೋ ಟೈಮು ಯಾರೋ ಫೋನ್ ಯಾರೋ ನಂಟ್ರನ್ನೋದ್ರ ಕಡೆಯಿಂದ ಯಾವ್ದೋ ಎಮರ್ಜೆನ್ಸಿ ಫೋನ್ ಅಂತ ಇರ್ತದೆ ಕಣಕ್. ಅಲ್ಲ, ಯಾವ ಏನೋ ಹೆಚ್ಚು ಕಮ್ಮಿ ಒಳ್ಳೇದ ಕೆಟ್ಟದ ಆಯ್ತು ಅಂತ ಇರ್ತದೆ ಕಣಕ್ಕ. ನಾನೇನ್ ಗೊತ್ತಾ, ನನ್ಗೆ ಪ್ರೀತಿ ನೀನ್ ಯಾಕೆ ಕೊಡಲ್ಲ? ನನ್ಗೆ ಪ್ರೀತಿ ಕೊಡಕ್ಕೆ ಇದು ಪ್ರೀತಿ ಆದ್ಯಾವ್ರು ಕಂಡ ಆಸೆ ನಮ್ಮ ಬಾಳ್ಮೆಗೆ ಹಸಿನಲ್ಲೂ ಹಬ್ಬನೇ ನಿತ್ಯ ಒಂದು ದಾರಿನೇ ನನ್ನ ನಿನ್ನ ಬಾಳ್ಮೆಗೆ ಪ್ರೀತಿಯೇ ಆದ್ಯಾವ್ರು ಕಂಡ ಆಸ್ತಿ ನಮ್ಮ ಬಾಳ್ಮೆಗೆ. ಅವ ಹೆಂಗಕ್ಕ? ಹಲೋ ಹಲೋ, ಏನಕ್ಕೆ ಫೋನ್ ಕಟ್ ಮಾಡ್ತಿರೋದು? ಫೋಟೋ ನೋಡ್. ಫೋಟೋ ಯಾರ್ದು? ಇದು ಟಿಕ್ ಟಾಕ್. ನೀನ್ ಟಿಕ್ ಟಾಕ್ ನೋಡ್ದಾಗ ಏನ ಕಟ್ ಮಾಡ್ತಿರೋದ್ ನೀನು? ಇಲ್ಲೆಲ್ಲ ಮರಿಗವ್ರೆ. ಅವ್ರ ಮನಗಿದ್ರೆ ನೀನ್ ಮಾತಾಡಕ್ಕೇನು? ಹಲೋ, ನಂದನ್ನೆಲ್ಲ ನೋಡಿ ಮೂಡ್ ಬಂತ ನಿಂಗೆ? ಇರಬಾರದೆಲ್ಲ ವಾಂತಿ ಬಂತು. ಯಾಕೆ? ಏನ್ ನೋಡಿ? ನಾನ್ ಬಟ್ಟೆ ಎಲ್ಲ ಬಿಚ್ಚಕ್ ತೋರ್ಸುದೆ ನಿನ್ಗೆ ಎಲ್ಲ. ಹಲೋ, ನನ್ ಬಟ್ಟೆ ಎಲ್ಲ ಬಿಚ್ಚಕ್ ತೋರಿಸ್ದೆ ನಿನ್ಗೆಲ್ಲ. ರಾತ್ರಿ 12 ಗಂಟೆ ರಾತ್ರಿಗೆ ಎಂತ ಮೂಡ್ ಬರ್ಸಿದೀನಿ ನಿನಗೆ? ಈಗ ಮೂಡ್ ಬಂದಿದೆ. ಈಗ 10 ವರ್ಷ ಅದನ್ನ ನೋಡ್ದಾಗ ಮನಸ್ಸಿನ ಆಕಾರ ಐತ. ಅದು ಮನಸ್ಸಿನ ಆಕಾರ ಐತ. ಯಾಕೆ? ಈಗ ನಾನ್ ಬಟ್ಟೆ ಬಿಚ್ಚಕ್ಕೆಲ್ಲ ತೋರ್ಸುದ್ನಲ್ಲ, ನೋಡ್ದೆ ನಂದು? ವಾಂತಿ ಬಂತು. ವಾಂತಿ ವಾಂತಿ ಬಂತು. ನಂದು ಏನೇನ್ ಚೆನ್ನಾಗೈತಿ ಹೇಳು?
ನಾನ್ ನೋಡ್ದಲ್ಲ ಏನೇನ್ ನೋಡ್ದೆ ಹೇಳು. ಒಬ್ಬಟ್ಟು ಚೆನ್ನಾಗೈತಿ, ಬೆಳೆ ಚೆನ್ನಾಗೈತಿ, ಕೇಸರಿ ಬಾತ್ ಚೆನ್ನಾಗೈತಿ, ಹೇಳ್ಬೋದು. ಇದು ನೋಡ್ರಿ ಇರೋ ಬರೋದೆಲ್ಲ ಕೆಟ್ಟೊಂಡಾಗುತ್ತೆ. ಈಗ ನಂದು ಏನೇನ್ ನೋಡ್ದೆ ಹೇಳು ನೀನು. ಮಾತಾಡೋ. ಐ ಲವ್ ಯು ನರಸಿಂಹ. ಭಾಯಿ ನಾಯಿ ನೋಡು, ನಂಗೆ 12 ಕಾಲ್ ಆಲೆ, ನನ್ಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ನನ್ ಬಟ್ಟೆ ಬಿಚ್ಚಾಕ್ ನಿಂಗೆಲ್ಲ ತೋರ್ಸಿಲ್ವ ಈಗ? ನೀನು ಬಟ್ಟೆ ಬಿಚ್ಚಾಕ್ ತೋರ್ಸು ಹಂಗೇನೆ ನಂಗೆ. ಚಾಪೆ, ಕಲ್ಮಟೆ, ರಗ್ಗು, ಕಾಚೆ. ಆಚೆಗೆ ಬಾ, ಅಲ್ಲಿ ರೋಡಾಗೆ ಲೈಟ್ ಹಾಕೋರಲ್ಲ, ಅಲ್ಲೇ ತೋರ್ಸು ಒಂದ್ಸರಿ. ನಾಯಿ ಇದಾವೆ. ಬಾ ನೀನ್ ಜಲ್ದಿ ತೋರ್ಸ್ ಬಾ. ನಾಯಿ ಇದಾವ್, ಕಡ್ದು ಬಿಡ್ತವೆ. ಎಲ್ಲಿಗೆ? ಹಲೋ ಚಿನ್ನು, ಬಾರೋ. ಇಲ್ಲ, ಈಗ ನಂದೇನೇನ್ ನೋಡ್ದೆ ನೀನ್ ಹೇಳಪ್ಪ. ನೋಡ್ದೆ. ಏನ್ ನೋಡ್ದೆ? ನರಸಿಂಹ ನೀನು ಬಟ್ಟೆ ಬಿಚ್ಚಾಕ ಈಗ. ನೀನು ಬಟ್ಟೆ ಬಿಚ್ಚಾಕು ಮನೆಗೆ, ಹಂಗೆ ತೋರ್ಸು ನಿಮ್ ಮನೆಗೆ, ಎಲ್ಲ ಮನೆ ಕಂಡಾರಲ್ಲ. ಚಾಪೆ, ಮಂಚ ಮೇಲೆ ಹಂಗೆ ನಿಂತ್ಕೊಂಡೆಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕೊಡು ಹೇಳ್ತೀನಿ. ಹಲೋ 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 ಚಿನ್ನು, ಚಿನ್ನು ಡಾರ್ಲಿಂಗ್. ಹಲೋ ಚಿನ್ನು ಡಾರ್ಲಿಂಗ್. ಚಿನ್ನು ಇಲ್ಲ ಚಾಪೆ. 12:15 ನಂಗೆ ನಿದ್ದೆ ಅಯ್ಯೋ ಹೋಗತ್ತೆ, 12:15 ರಾತ್ರಿ ಏನಾರು ಬಂದೈತೆ ನಂಗ ಯಾರು ಫೋನ್ ಮಾಡಿದ್ರೆ ಎದ್ದಾಗ ಯಾಕಡೆ ಬಿಟ್ಕೊಂಡ್ ಕೇಳೋಗು. ಹೋಗತ್ತೆ. ಏನಾಯ್ತು ಚಿನ್ನು? ಚಿನ್ನು ಮನೆಕೆಲ್ಲರಿಗೂ ನಿದ್ದೆ ಕೊಡಲ್ಲ. ಚಿನ್ನು ಚಾಪೆ ಕೊಡ್ತಾರ ಆಚೆಗೆ. ಚಿನ್ನು ನೋಡು, ಫೋನಗಳ ಇವನಾದ್ರೆ ಕುಂತ್ಕೊಂಡಿದೀಯ. ಇಷ್ಟೊತ್ತಕ್ಕ ನನ್ ಬಟ್ಟೆ ಬಿಚ್ಚಿ ತೋರಿಸ್ಲಿಲ್ವಾ ನಿನ್ಗೆ? ಓಹೋ, ಚಾಪೆ ಗಟ್ಟಿ, ಇನ್ನ ಚಾಪೆ ಗಟ್ಟಿ. ಚಿನ್ನು ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವ? ಇಷ್ಟ್ ದಿವಸ ಫೋನ್ ಮಾಡಿದ್ರು ನಿಂಗೆ? ಸಿಂಹ ಅಂತ ಮಗ, ನನ್ ಸಿಂಹ ಅಂತ ಕರೆಯೋದು ಯಾರು? ಸಿಂಹ ಅಂತ ಕರೆಯೋದು ಯಾರು? ಯಾಪ ಈ ರಕ್ತ ಹೋದ್ಮೇಲೆ ಯಾಕೋ ಯಾಪನೇ ಬರಲ್ಲ ಮಗ. ಹಲೋ ಹಲೋ, ಹೇಳು ಸಿಂಹ. ಏನ್ ಹೇಳ ಸಿಂಹ? ಏನ್ ಹೇಳ ಸಿಂಹ? ನಮ್ಗೆ ಏನ್ ಹೇಳಕ್ಕೆ ಆಗುತ್ತೆ ಅವರೇ? ನನ್ನ ಹೆಸರು ಮರ್ತೋಗಿದ್ಯಾ ಅಲ್ಲಿ? ಜಾಪರ್ಷನ್ ತಳಿ ಅವರೇ. ಹೇಳು. ಎಷ್ಟು ಜನ ಮಕ್ಳು ಹೇಳಿ? 2. ಅದೇ ಹೆಣ್ಣು ಕೊಡ್ಸು ಅಂತ ಹೇಳಿದ್ರಲ್ಲ. ಹ್ಮ್, ಮದುವೆ ಆಯ್ತಾ?
ಶೋಭನೇ ಆಯ್ತು ನನಗೂ ನಿನಗೂ. ಅಲ್ಲ ನಿಮ್ ಮಗರಿಗೆ ನಾನ್ ಮಗಂದ್ ಬಿಡು, ನೀನು ನಂದು ನಿಂದು ಮಾತಾಡು. ನಾವ್ ನಿಮ್ದು ಏನೈತೆ, ಮದುವೆ ಆಗಿದೆ, ಮಕ್ಳೈತೆ, ಆಮೇಲೆ ಮನೆ ಐತೆ, ಎಲ್ಲ ಐತೆ. ಮಕ್ಳಿಗೆ ಒಂದ್ ಒಳ್ಳೇದ್ ಮಾಡ್ರಿ. ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿದಾಗ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿಗೆ ಹೊಡೆದ್ರಲ್ಲ, ಹಂಗ್ ಹೊಡೆಸ್ಬೇಕು. ಆಮೇಲೆ ನಾನು ಹೊರಗೆ ಹೋಗ್ಬೇಕು. ಅವಾಗ ನಾನು ನಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬೇಕು, ಅಷ್ಟೇ ಅಲ್ವಾ ಪಾರು? ನೋಡ್ದ ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನಾನು ಗುಂಡಿ ಕೊಡಿಸ್ಬೇಕು, ಅಷ್ಟೇ ಅಲ್ವಾ? ನೋಡು, ಆತರ ಏನ್ ಬೇಡ. ನಿಮ್ ಫಾರೆಸ್ಟ್ಗೆ ಹೋಗನ್ ಬಿಡು. ಇಂಥವ್ರ ಎಲ್ಲ ಜನ ನೋಡಿದೀವಿ. ಇದು ಇಂಥದ್ದು ಗಲ್ ಶಿಕ್ಷೆ, ಇದಕ್ಕೂ ಇವ್ರ ಇಂಥವ್ರು ಕಾಮಿರೆಡ್ಡಿ ಕೊಟ್ಟಾಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು, ನಾನು ಇಂಥ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು TV 9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದು ಇದಾಗುತ್ತೆ, ಹೆಸರಾಗುತ್ತೆ ಅನ್ನ. ನೀನು ಅವ್ರ ತರ ಇದನ್ನ ತಗೋಬೇಕು. ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು, ಅಷ್ಟೇ ನಿಮ್ಗೂ. ನೋಡು, ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಭಿನ್ನಾತರ ಬಲ್ ಜನ ನೋಡಿದೀನಿ ಅಕ್ಕಾರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷ ದಿವಸ ನಾನು ಹೇಳ್ತೀನಿ ಕೇಳು. ನಂತ ಇರೋದೆಲ್ಲ ನಿಂದು, ನಿಂತ ಇರೋದೆಲ್ಲ ನಂದು. ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ? ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ ನಿಮ್ಗೆ? ಬಂದೂಕದಲ್ಲಿ ಬುಲೆಟ್ ಅವ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರ ಗುಂಡಿ ಹೊಡ್ಕೊಂಡು ತಾಯಕ್ಕೆ ಹೋಗೋದ್ರೆ ಹಗ್ಗ ಕೊಡ್ತೀನಿ, ಇಲ್ಲ ನಮ್ಮ ಮರಾನ ಪಾರ್ಕ್ ಜೀವನ ಸಾಕಾಯ್ದ್ರೆ ಏನ ಮಾಡಿ. ಆಯ್ತು, ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂದಲ್ಲ, ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ? ಇದ್ರಲ್ಲಿ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಕೊಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತವೆ ಎರಡವಲ್ಲ, ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗ 2-3 ದಿನ ಸತ್ತರೆ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ನಾವ್ 2 ತಿಂದ್ರೆ ಇದು ಹೊಟ್ಟೆ ಬಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಗೋಣಿ ಚಿಲ್ದಾಗ ಪಾಣಿ ಚಿಲ್ದಾಗ ನಾಯಿ ಹೇಳ್ದ ಆಚೆ ಸಿಟಾರಲ್ಲ, ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ. ಅವು ಕಿತ್ಕೊ ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗ ಹಿಂಗ್ ಆಡೋರು ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ, ಇವನ್ ಯಾರ ಅಜ್ಜ ಸಿಕ್ಕಿ ಇವನು ನಿಗಿರ್ಕೊಂಡವ್ನಿ. ಬೆಳೆ ಆಗ್ತೈತೆ ಅಂತ ಬಂದಿತ್ತು, ನೀನ್ ಕಾಲಿಗೆ ತಂಗಿ ನುಣ್ಣಗ್ ಒಣಗೋಗ್ತಿತ್ತು. ನೀನ್ ಗಂಟತ್ ಮುಂಡೆ ನೋಡ್ಕೊಂಡು ಓಡಾಡಲ್ಲ, ಬೋಳಿ ಮಗ. ಇರಮ್ಮ ಬಾ, ಚಕ್ರ ಅಂತ ಚಕ್ರಾನ. ಅದಕ್ಕೆ ಚಕ್ರ ಮಾಡ್ತೀನಿ. ಚಕ್ರ ಬಾರ, ಎಲ್ಲಿಗೆ ಬರ್ಬೇಕು ಹೇಳ, ಬೆಳಗ್ಗೆ ಬರ್ತೀನಿ. ಮಾಡಿ ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬರ. ಹಿಂದೆ ಪೊಲೀಸರಿಗೆ ಫೋನ್ ಮಾಡ, ಒಂದು ಗುಂಡಿಗೆ ಹೊಡಿಲ್ಲ. 21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ, ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ಹೊಡೆದಾಕಿದೀನಿ ಅಂತ ಅವ್ನು ಸಬ್ಮಿಟ್ ಹೋಗ್ತು. ನಾನ್ ನಿಗಿರ್ಕೊಂತೀನಿ. ಈಗ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆಗೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನು ಅದನ್ನ ಕಟ್ಟಿ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನನಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ. ನಾನು ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು. ಹೊಸ ವರ್ಷ ನೋಡ್ ನಿಂಗ್ ಶಾಪ ಹಾಕಿದೀನಿ, ನಿಂಗೆ ವಾರದಲ್ಲೇ ನಿನ್ನಂತ ನಾಯಿ ಶಾಪ ಹಾಕಿದೆ. ನೀನು ಕಟ್ಟು ಬಿದ್ದು ದುಡಿ ನಮ್ಮಂಗೆ 5 ದುಡಿಕಿ ಯಾವ್ದೋ ತಂದ್ಕೊಟ್ರ ಅವನು ದುಡ್ದಾರ ವಸ್ತು ಬಂದಿದ್ದೇನೆ, ಅದ ನೀನ್ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ, ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿಕಳ್ಳ ನೀನ್ ಇಷ್ಟರಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555
ನಿನ್ಗೆ 555 ಪ್ಲಸ್ ಮೈನಸ್ 1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟೋ ನಿನ್ ಬಾಯಿಗೆ ಮಣ್ಣಾಕ ಯಾವ ಗಿಡಗಳ ದೇವಸ್ಥಿಗಳ ಲಂಗಡಗಳ ಕಲಾದ್ರಿಗಳ ಮಾತಾಡ್ತಾನೆ ನೀನ್ ಗುಗ್ಗು ತರ ಮಾತಾಡೋದಲ್ಲ. ನೀನು ಲೈಫ್ ಆಗಿ ಅವನ್ನ ಬಂದಿರೋ ಮಕ್ಕಳುಗಳನ್ನ ನೇರ ಮಾಡೋದ್ ನೋಡು. ಇಲ್ಲ ನಿನ್ನ ಗಂಡ್ಸತ್ತಿರೋರ್ನ ಹುಡಿಕೊಂಡು ಓಡಾಡ್ತಾರೆ. ದುಡ್ಡು ಪಟ್ಟು ಕಿತ್ಕೊಂಡು ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಕಿತ್ಕಂತಿಯಲ್ಲ, ಹೋಗಿ ಅವ್ಳ ಗಂಡ್ಸತ್ತದ ಹೇಳ್ತಾವ. ಇಲ್ಲ ಚಿನಾಲ್ ನರಸಿಂಹಣ್ಣ, ಹಲೋ, ಯಾಕಣ್ಣ ಫೋನ್ ಕಟ್ ಮಾಡ್ದೆ? ಕಟ್ ಮಾಡಿ. ಹಲೋ ನರಸಿಂಹಣ್ಣ, ಫೋನೇ ಮಡಿಕೊಳ್ಳೋದು ಬೇಡ. ಒಂದ್ ತಾಯಿನ ಹಾಕಿ ತಗೊಂಡು ಎಲ್ಲ ಚಾಯ್ ಸುಮ್ಮನೆ ಉಣ್ಕೊಂಡು ಹೋಗ್ಬಿಡ್ತೀನಿ ನಾನು. ಸುಮ್ಮನೆ ಒಬ್ಬ ದುಡ್ಡು ಕೊಡೋಣ, ಒಬ್ರು ಮಾಡಲ್ಲ. ಒಂದ್ ತಾಯಿನ ಹಾಕ್ಯ ನರಸಿಂಹಣ್ಣ ಯಾರು ನರಸಿಂಹಣ್ಣ ಏನ ಯಾಕೆ ಯಾರ್ರಿ ನರಸಿಂಹಣ್ಣ 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 ಯಾರು ಹೇಳು? ನಾನ್ ತುಣ್ಣೇಕ ಹೇಳ್ರಿ ಯಾರ ಹೆಸರು? ನಮ್ದಾದ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ ಈಗಾಗಲೇ 150 ಸಲ ಅಂದೇಳಿ. ಯಾಕೆ ಈಗ ಬಿಡಿಸ್ಕೊಂಡೈತ? ನರಸಿಂಹಣ್ಣ ನೋಡೋ, ಇನ್ನೊಂದ್ಸಲ ಹೇಳಿರ ಹಂಗೆ. ಈಗಾಗಲೇ 150 ಸಲ ಹೇಳಿರ ನೀನು. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಇದೇನ್ ಇದು ಕತೆ? ಇದೇನ್ ಕತೆ ಇದು? ನನ್ನ ತಿಕ್ಕು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಅಯ್ಯೋ ಅಂತ ಆಯ್ನ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಸರಿ, ಯಾವನ್ ಹೇಳ ಲಫರ್ ಆಗಳಪ್ಪ. ನರಸಿಂಹಣ್ಣ ಓಯ್, ನಾನೇ ನರಸಿಂಹಣ್ಣ. ಏನ್ ಹೇಳ್ಬಿಟ್ಟು ಅಯ್ಯೋ ಅಂತ ಆಯ್ನ ನರಸಿಂಹಣ್ಣ ಏಯ್, ನಾನ್ ನೋಡೋ ಇನ್ ಕವಿನ್ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ ನರಸಿಂಹಣ್ಣ ನರಸಿಂಹಣ್ಣಂಗ್ ತಿಕ್ಲಿಡಿತು. ನರಸಿಂಹಣ್ಣಂಗ್ ತಿಕ್ಲಿಡಿತು. ಅಯ್ಯೋ ಅಮ್ಮ, ನಾನ್ ನಕ್ರು ಅವ್ನು ಹೇಳಲ್ಲ ಯಾರು ಏನು ಅಂತ. ನರಸಿಂಹಣ್ಣ ಏನ್ ಹೇಳೋಣ? ಓ ಅಮ್ಮನ ಒಂದಿಷ್ಟು ಇದನ್ ತಂದ ಮಗ ಯಾಕೆ ಹೊರಗಡೆ ಕೊಂಡ ಇದೆ. ನರಸಿಂಹಣ್ಣ ಏನ್ ಹೇಳೋ ಚಾಟಣ್ಣ? ಅಯ್ಯೋ ತಾಯಿನ ಕ್ಯಾಯ. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ತಿಥಿಗೆ ಹೋಗ್ಬೇಕು ಹೇಳಿ. ನರಸಿಂಹಣ್ಣ ನೋಡ್ತಿಲ್ಲಣ್ಣ. ನರಸಿಂಹಣ್ಣ ತಾಯಿನ ಕ್ಯಾಯ. ಉಸಿರು ಸಿಕ್ಕಂಡಂಗ ಆತಲ್ಲ.
ಯಾರ ಸ್ವಾಮಿ? ನರಸಿಂಹಣ್ಣ ಅಯ್ಯೋ ಇವನು ತಾಯಿನ ಬೆಳಕರ್ದಾಗಿಂದ ಬರೀ ನರಸಿಂಹಣ್ಣ ಅಂದಿದ್ದೆ ಆಗ್ಬೋದಲ್ಲ. ನರಸಿಂಹಣ್ಣ ಹಾ ನರಸಿಂಹಣ್ಣ ನಾನೇ ನರಸಿಂಹಣ್ಣ. ಏನ್ ಹೇಳು ನಗರ್ ಬಿಟ್ಟು? ನರಸಿಂಹಣ್ಣ ಅಯ್ಯೋ ಇವ್ ಮಗ ನಂಗೆ ಟಿಕ್ಲು ಹಿಡಿದಿದೆ ನೋಡು. ನರಸಿಂಹಣ್ಣ ಟಿಕ್ಕಿ ಹಿಡಿದಿದೆ ನೋಡು. ಏನ್ ಹಿಂಗಾಗಿ ಹೋತ್ ನನ್ ಕತೆ. ನಮ್ಮನ್ನ ಹಾಕ್ಯ ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸನ್ ತಿರುಗಿ ಬಂದೆ. ₹1 ಕೊಡ್ಲಿ ಯಾರು? ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಹಾಕ್ಯ ಮದುವೆ ಈ ಗುರುವಾರ. ಅಯ್ಯೋ 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 ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ. ಮದುವೆ ಬಿಡೋಕರು ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ? ನಮ್ಮನ್ನ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ನಾಗರಾಜ್ ಇವ್ರೆ ಇವ್ರೆ ನನಗಿನ್ನ ಹುಚ್ಚ ಹಿಡಿತಾ ಇದ್ದ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮಮ್ಮ ಮೊದಲಿಂದ ತೀರೋಗಿದ್ರಲ್ಲ. ಮೊದಲನೇ ತಾತ ಇದು ಗೂರ್ ಹತ್ಕೊಂಡ್ ತೊಲ್ಟೆ ಕೆಮ್ಮು ಆಚೆ ದುಗಿಯಕಲ್ಲ, ಅದನ್ನ ಮದುವೆ ಮಾಡ್ತೀಯ. ತಿಗೋದ್ ಹೋಗೋಣ ಹೆಂಗೋಪ್ಪ ನಾನು ತಾಯಿನ ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಮೊನ್ನೆ 3 ತಿಂಗಳ ಹಿಂದೆ 3 ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಹೋಗ್ಲಿ ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ? ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ ಅಲ್ಲ. ಬಂದಿದ್ದು ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಟ್ಟಿರೋದ. ಹಲೋ ಹೇಳಿ ಮಾಮ, ಅಪ್ಪ ಸತ್ತೋಯ್ತು ಕಮ್ಮಮ್ಮ. ಹಲೋ ಯಾರು ಹೇಳೋದು? ನಾನ್ ವೆಂಕಟೇಶ. ಮೊನ್ನೆ ಅವರಪ್ಪ ಸತ್ತೋದಲ್ಲ ಮೊನ್ನೆ. ಹಲೋ ಮಗ, ಇದು ವೆಂಕಟೇಶ್ವರ ತೀರೋಯ್ತು. ಮೊನ್ನೆ ತೀರೋಗಿಲ್ಲ ಮಂಡ್ಯ ವೆಂಕಟೇಶ್ವರಪ್ಪ ತಿರ್ಗಾ ತೀರೋಯ್ತಂತೆ. ಮೊನ್ನೆ ತೀರೋಯ್ತು ಅವ್ರಪ್ಪನಲ್ವಾ? ತಿರ್ಗಾ ತೀರೋಯ್ತು ಅಂತ ಹೇಳ್ರಿ. ಹಲೋ ಹಲೋ, ತೀರೋತಾರಲ್ಲ ಅವರು ಅಲ್ಲೇ 3 ತಿಂಗಳಾಯ್ತು ತೀರೋಗಿ. ಮೊನ್ನೆ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವರಲ್ಲ ಯಾರು? ನಾನು ಈಗ ಮೊನ್ನೆ ಅಯ್ಯ ಇಲ್ವಾ?
ಅವ್ರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಹೋಗ್ಲಿ ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಈಗ ಏನ್ ಮಾಡೋದು? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು, ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೋಯ್ತಣ. ಇದು ನಿಮ್ಗೆ ಉಸಿರಾಯ್ತೇನ ನೋಡ್ಕೊಳ್ರಿ. ನಿಮ್ಗೆ ಉಸಿರಾಯ್ತೇನ? ನೀನ್ ಯಾರ್? ನರಸಿಂಹಣ್ಣ ಅಲ್ಲ, ನೀನ್ ಯಾವನ? ನೀನ್ ಅವನು ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು. ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ, ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ. ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಮ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ. ಅದನ್ನ 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದೆ. ನಮ್ಮ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವ್ರೆಲ್ಲ ಬಂದು ಹಿಡ್ಕೊಂಡು ಅಟ್ಟಾಡ್ಕೊಂಡಿದ್ರೆ ನಮ್ಮ ಮನೆಗೆ ಎಲ್ಲ ವಾರ ಸತ್ತ ಹೋಗ್ತಾರ. ತಿರ್ಗಿ ಯಾವ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು, ಅವ್ರು ಇವನು ವೆಂಕಟೇಶ, ಆಮೇಲೆ ಇವ್ರು ಪಾಪಯ್ಯ ಇವರೆಲ್ಲನ. ನಾನೆಲ್ಲ ಮಾಡಿರೋದಲ್ಲ, ಬಂದಿದ್ರಲ್ಲಪ್ಪ ಅವ್ವ ಎಲ್ಲ ಮಣ್ಣಿಗೆ. ನಾವು ಇದಕ್ಕೆ ಹೋಯ್ದ್ವಲ್ಲ, ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ಣು ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದ, ಒಳಗಡೆಗೆ ಎದ್ದು ಕುತ್ಕೊಂಡು ತಕ್ಕಂತಿದ್ದಿತ್ತ. ಹೂ ಕಣ್ಣು ಮಾಮ. ಬಯಲ್ಗಿರ್ತನಂದ ನಾನು ನನಗೆ ಹಿಡಿದೈತೆ ನೋಡೋಣ. ಮಗ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ, ತಿರ್ಗಿ ಎಬ್ಬರ್ಸ್ಕೊಂಡ್ ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು. ಮೊನ್ನೆಲ್ಲ ಪೆನ್ಷನ್ ಬಂತು, ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಟ್ಟಿದ್ದೆ. ಬೆಳಗಿನ ಜಾವ ಹಾಲ್ ಕರೆಯಕ್ಕೆ ಅಂತ ಎದ್ದು ಮಕ್ಕ ನೋಡ್ತೀನಿ, ಮಾಮ ಮಾತಾಡ್ತಿಲ್ಲ ಅಪ್ಪ. ಹೊಸ ಮಂದಿ 2-3 ತಿಂಗ್ಳಾಗ ಮಾಡ್ದವ್ರಿ. ಅಯ್ಯೋ ಹೊಸ ಅಲ್ಲ ಕಡೆ, ನಮ್ಮಪ್ಪ. ಈಗ ನಮ್ಮವ್ರಿಗೆ ಹೇಳ್ತಿದ್ದಾಳೆ ವೆಂಕಟೇಶ್. ನಮ್ಮವ್ಗೆ ಹೇಳ್ತೀನಿ ಅಲ್ಲಿ ಗೆರಿಗೆ ಹೋಯ್ತಿ. ಅದೇ ಹುಷಾರಿಲ್ವಲ್ಲ ನಮ್ಮ ಅಣ್ಣಾರಿಗೆ. ಅಲ್ಲಿ ಅಗ್ಗಿರಾಗಿ ಮೆಡಿಕಲ್ ಕಾಲೇಜ್ ಐತೆ, ಫೋನ್ ಮಾಡ್ತೀನಿ ತಳಿ ನೋಡಂತ ಹೇಳ್ತೀನಿ ವೆಂಕಟೇಶ್. ಅಲ್ಲ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8 ಮಣ್ಣು ಮಾಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀವಿ, ಊಟ ಮಾಡ್ಕೊಂಡು ಹೋಗ್ಬಿಡ. ನಾವು ಎಟ್ಲ ಹೊಡ್ಕೋಬೇಕು ನಮ್ನಿಂತ ತಿಕ್ಕಲ್. ನಾನು ಅಯ್ಯೋ ಮಾತ್ರೆ ಕೊಡು. ಅಲೋ ಅಂತ ಸಾನ ಮನೆ ಕೇರ್ಬೇಕಿನ್ನ. ನೀವ್ ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರ ರತ್ನಮ್ಮನ್ ಮಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರಾ. ನೆಮ್ಮರವಾಗಿದೆ ಎನ್ನುವ ಕೌರವ ನಾಡು ತಗದಾಗ. ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ಯಾರೇನೋ
ಈ ನೆಕ್ಸ್ಟ್ ಫಿಲಂ ಬರ್ತಾ ಇದೀವಿ, ಫಿಲಂ ಮಾಡ್ತಾ ಇದೀವಿ. ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ ಟೌನ್. ನೀವು ಜೊತೆಗೆ ಯಾರನ್ನ ಕರ್ಕೊಂಡ್ ಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ, ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡೋ ದಿನ 100 ಫೋನ್ ಮಾಡ್ತಾರೆ. ಇಲ್ಲ ಇಲ್ಲ, ನಾನು ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ, ಒಂದು ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ. ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ, ಡೈರೆಕ್ಟರ್ ಅವರು. ಅದೇ ಆಗ್ಲೇ ಹೇಳಿದ್ನಲ್ಲ, ಡುಮ್ ಡುಮ್ ಡಗ ಡಗ ಅದು. ಅದೇ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಸಿಂಪಲ್ ರಾಗ, ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್. ನರಸಿಂಹರಾಜ್ ಅವರೇ ದೇ ಆಡಿ ಸರ್. ದೇವರು ವಸೆದ ಪ್ರೇಮದ ದಾರ ದಿವಸ ಡೈರೆಕ್ಟರ್ ಇವ್ರು ಯಾವ ಊರ ಸ್ವಾಮಿ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ಗೈಡ್ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದೋ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದ್ ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಈಗ ಅಬ್ಬಾ ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ. ಶ್ರುತಿ ಹೆಂಗೆ ಸರ್? ನಾಟಕದಾಗ ಶಗುನಿ ಪಾತ್ರ ಬೇರೆ ಮಾಡಿದ್ದೀವಿ ಸ್ವಾಮಿ. ಸರ್ ಹೇಳಿ ಹೇಳಿ ಹೌದಾ? ಹೇಳಿ. ಅಮ್ಮನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾದ್ರು ಸರ್, ಆ ಅಜ್ಜಿ ನಾಯಿ ಎಲ್ಲ ಬಿಸಾಕ್ರಿ ಸರ್, ಬಿಟ್ಟಿ ಕಳವ್ರಿ ಸರ್. ಅವ್ರು ಡೈರೆಕ್ಟ್ರು ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜ್ ಅವ್ರು, ಕೇಳಿಸಲ್ಲ. ಈಗ ಇನ್ನೊಂದ್ ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಯಾವ್ದಾನ ಒಳ್ಳೆ ಫಿಲಮ್ ನಿಮ್ಗೆ ಸೈಡ್ ಆಕ್ಟಿಂಗ್ ಕೊಡ್ತಾರೆ. ಈಗ ಒಂದ್ ಯಾವ್ದಾನ ಒಂದ್ ಹಾಡು ಬಿಡಿ, ಅವ್ರು ಕೇಳಿಸ್ಕೊಳ್ಳಿ ಸರ್, ಒಂದ್ ಹಾಡು ಹೇಳ್ತಾರೆ ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ. ನನ್ನವಳು ಮುಟ್ಟಿದರೆ ಮುಟ್ಟದೆ ಮುದ್ದಾಡಲೆ ಆಡಿದರೆ ಇದಾರೆ. ಏನು ರಾಗ ಬರ್ತಾ ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ, ಈಗ ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ. ಒಂದ್ ಹಾಡು ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು. ಅದೇ ಆಗ್ಲೇ ಹೇಳಿದ್ನಲ್ಲ, ಡುಮ್ ಡುಮ್ ಡಗ ಡಗ ಅದು. ಅದೇ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ, ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್ ರಾಗ, ನೀನೇನಾ ನಾನೇನಾ ನಾ ಕೇಸ್ ಡೈರೆಕ್ಟರ್ ಅವ್ರೆ. ಹೇಳಿ ಸರ್. ಈಗ ನಾ ಅಂತ ಹೇಳಿ ನೀವೊಂದು ಹಾಡು ಹೇಳಿ ಸರ್. ನನ್ನವಳು ಮುಟ್ಟಿದರೆ ನಡಿವಳು ಮುಟ್ಟದೆಯ ಮುಟ್ಟದೆಯೇ ಮುದ್ದಾಡದೆ. ನರಸಿಂಹರಾಜ್ ಅವರೇ ದೇ ಆಡಿ ಸರ್. ಅವ್ರ ಡೈರೆಕ್ಟರ್ ಇವ್ರು ಯಾವ ಊರ ಸ್ವಾಮಿ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ಗೈಡ್ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದಾನ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದ್ ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಈಗ ಯಾವ್ದನಾಗ್ಲಿ ಹೇಳಿ ಸರ್. ದಾ ಅಂತ ದೇವರು ವಸೆದ ಪ್ರೇಮದ ದಾರ ದಿವಸ ಅಬ್ಬಾ ಏನ್ರಿ ಏನ್ರಿ ನಾಟಕದ ಸ್ವಲ್ಪ ನಮ್ದು ನಾಟಕ ಬೇರೆ ಸ್ವಲ್ಪ ಹೇಳಿ ಏನ್ರಿ ಯಾರು ಪಕ್ಕದಾಗ ಅಷ್ಟೊಂದು ಇದ್ ಮಾಡ್ತಾರೆ ನರಸಿಂಹರಾಜು? ಆಚೆ ಹೋಗುವಂತ ಅವ್ರು ಯಾರು? ಇಲ್ಲ ಏನ್ರಿ ಕಲೆ ಬಗ್ಗೆ ಅವ್ರಿಗೆ ಏನು ಒಂದ್ ಸ್ವಲ್ಪ ಗೊತ್ತಿಲ್ಲ ಕಣ್ರಿ ಅಕ್ಕ ಅವ್ರಿಗೆ. ಇನ್ನ ಜೋರಾಗಿ ಹೇಳ್ತಿದ್ದೇವೆ ನೋಕಿರು. ನರಸಿಂಹರಾಜ್ ಅವರೇ, ಸ್ವಾಮಿ ಜೀವನದಲ್ಲಿ ನೀವೆಲ್ಲ ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ಒಂದ್ ಸಾಧನೆ ಮಾಡ್ಬೇಕು. ಮಾಡ್ತಾ ಇದೀನಿ ಸ್ವಾಮಿ ಸಾಧನೆ. ಇದು ಸಾಧನೆ ಅಂದ್ರೆ ಅಜ್ಜಿದಿರ್ಗೆ ಏನೂ ಗೊತ್ತಾಗಲ್ಲ. ಆಯ್ತು. ನೀವು ಮುಂದೆ ಬರ್ಬೇಕು, ನೀವು ಚೆನ್ನಾಗಿರ್ಬೇಕು. ಇನ್ನ ನೀವು ಕಾರ್ ತಗೋಬೇಕು, ಮನೆ ತಗೋಬೇಕು. ನೀವು ತುಮಕೂರಿಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು. ಇಲ್ಲ ಇದು ಬಳ್ಳಾಪುರ ನಮ್ದು. ನೀವು ಇನ್ನ ತುಮಕೂರು ಟೌನ್ಗೆ ಸೈಟ್ ತಗೋಬೇಕು, ಬಿಲ್ಡಿಂಗ್ ಕಟ್ಬೇಕು. ಆಯ್ತು ಸ್ವಾಮಿ, ಮಾತಿರೋದ ಸ್ವಾಮಿ. ನೀವು ಮುಂದೆ ಬರ್ಬೇಕು. ನೀವು ತಲೆ ಕೆಡ್ಸ್ಕೊಂಡಿ, ನೀವು ಬರ್ಬೇಕು. ನಮ್ ಕಾರ್ಯಕ್ರಮ ಕರ್ತೀವಿ. ಕಾರ್ಯ ಮುಂದೆ ಬರಕ್ಕೆ ನಿಮ್ಗೆ ಎಲ್ಲವಕ್ಕೂ ಐತೆ, ಯಾಕಿಲ್ಲ? ನರಸಿಂಹರಾಜ್ ಅವ್ರೆ ಅದೆಲ್ಲ ಬಿಟ್ಬಿಡಿ, ಈಗ ಬೇರೆ ಹಾಡು ಹೇಳಿ. ಅವರು ಡೈರೆಕ್ಟ್ರು ಒಳ್ಳೆ ನನ್ನವಳು ಮುಟ್ಟಿದರೆ ಮುಟ್ಟದೆ ಮುದ್ದಾಡಲೆ ಆಡಿದರೆ ಹರಳುವಳು ನೋಡಿದರೆ ಕರಗುವಳು ಮನದ ಜೊತೆ ಮಾತಾಡಲೇ ಮುಟ್ಟದೆಯೇ ಮುದ್ದಾಡಲೇ ನನ್ನವಳು ಮುಟ್ಟಿದರೆ ಮಲಗುವಳು ಮುಟ್ಟದೆ ಆಡಲೇ. ಅಷ್ಟೇ, ಉಸಿರು ಕಟ್ಟಕಾಲ ಉಸಿರು. ಆಯ್ತು ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ.
ಏ ಶ್ರುತಿ ಹೆಂಗೆ ಸರ್ ಅದು? ನಾಟಕದಾಗ ಶಗುನಿ ಪಾತ್ರ ಬೇರೆ ಮಾಡಿದ್ದೀವಿ ಹ್ಞೂ ಸ್ವಾಮಿ. ಸರ್ ಹೇಳಿ ಹೇಳಿ ಹೌದಾ? ಹೇಳಿ. ಮತ್ತೆ ಯಾವ್ದಾರ ಒಂದು ಸೈಡ್ ಸ್ವಲ್ಪ ಇದ್ಕೊಡಿ. ನಾಯಿ ಐತ್ ಸ್ವಾಮಿ, ನಾಯಿ ಸರ್ ನೀವು ಕಲೆಗ್ ಬೆಲೆ ಕೊಡ್ಬೇಕಾದ್ರೆ ನಿಮ್ಗೊಂದು ಉನ್ನತ ಸ್ಥಾನಮಾನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾಗಬೇಕು ಸರ್? ಆ ಅಜ್ಜಿ ನಾಯಿ ಎಲ್ಲ ಬಿಸಾಕ್ರಿ ಸರ್, ಬಿತ್ತಿ ಕಳುವ್ರಿ ಸರ್. ಎಲ್ಲ ನರಸಿಂಹರಾಜ್ ಅವರೇ ಸೈಡಿಗೆ ಬಂದು ಕೈ ಅಟ್ಯಾಚ್ ಮಾಡಿ ಅಜ್ಜಿ ಪಕ್ಕ ತಗೊಂಡ್ ಆಮೇಲೆ ಅಜ್ಜಿ ಗಿಜ್ಜಿ ಕೊಡ್ಬಿಟ್ಟಿದ. ಮೂರರ ಒಬ್ಬನೇ ಉಳಿದಿದೆ ಈಗ, ತೀರಿಸಲನು ಜನ ಸಾಲ ಬೇಗ ಎಮ್ಮರವಾಗಿದೆ ಎನ್ನೆಯ ಸೇಡು 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 ಸ್ಮಶಾನವೆನಿಪುದು ಕೌರವ ನಾಡು ತಗದಗ ಇಲ್ಲೆಲ್ಲ ಇಲ್ಲಿ ನನ್ನೇ ನೋಡ್ತಾರೆ ಸ್ವಾಮಿ. ಯಾರು ಸರ್? ಹಬ್ಬ ಕ್ಲಾಸ್ ಹೊಡೀರಿ, ಕ್ಲಾಸ್ ಹೊಡೀರಿ ಸರ್. ನರಸಿಂಹರಾಜ್ ಅವರೇ ಸ್ವಾಮಿ ನೀವು ಯಾವಾಗ ಬರಕ್ಕಾಗುತ್ತೆ ಬೆಂಗಳೂರಿಗೆ? ನಾಳೆ ಯಾವ ವಾರ? ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ ನಿಮ್ಗೆ ಯಾರೇನೋ ಈ ನೆಕ್ಸ್ಟ್ ಫಿಲಂ ಫಿಲಂ ಮಾಡ್ತಾ ಇದೀವಿ, ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ಟೌನ್ ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ, ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡ ದಿನ 100 ಫೋನ್ ಮಾಡ್ತಾರೆ ಸ್ವಾಮಿ. ಇಲ್ಲ ಇಲ್ಲ ನಾನು ಅಲ್ಲೆಲ್ಲ ನಿಮ್ ತುಮಕೂರು ಪಕ್ಕ ಯಾವ್ದೋ ನಾಮ ಸಿನಿಮಾ ಐತಂತಲ್ಲ? ನೋಡಿದೀವಿ ಸ್ವಾಮಿ. ಅದೇ ನಾಳೆ ನೆಕ್ಸ್ಟ್ ಗುರುವಾರ ಅಲ್ಲಿಗೆ ಬರ್ತಾ ಇದೀವಿ. ನಮ್ಮ ಮೇಲೆ ಬರ್ತೀನಿ ಸ್ವಾಮಿ, ನಾನು ಒಬ್ಬನೇ ಬರ್ತೀನಿ ಗಾಡಿಗೆ. ಆಯ್ತು ಸ್ವಾಮಿ. ಬೆಂಗಳೂರು ಅಂದ್ರೆ ಎಲ್ಲರೂ ತಪ್ಪಿಸ್ಕೊಂಡ ಮೇಲೆ ನಮ್ಗೆ ಅಲ್ವರಿ ಅಲ್ಲ. ಇದೆಲ್ಲ ನೆಕ್ಸ್ಟ್ ಗುರುವಾರ ನಾವು ನಾಮ ಸಿನಿಮಾ ಬರ್ತಾ ಇದೀವಿ, ಅಲ್ಲಿ ಶೂಟಿಂಗ್ ಐತೆ. ಆಯ್ತಣ್ಣ ಬರ್ತೀವಿ. ನರಸಿಂಹರಾಜ್ ಅವರೇ ಬೇಕಾದ್ರೆ ನಿಮ್ ಮಿಸಸ್ ಇದ್ರೆ ಮಿಸಸ್ಗೆ ಹೇಳ್ತೀವಿ, ಬೇಕಾದ್ರೆ ನಾವು ಕನ್ಫರೆನ್ಸ್ ಇದ್ ಮಾಡ್ತೀವಿ. ಅವ್ರು ಹಂಗಂದ್ರೆ ಕಳ್ಸೋದೇ ಇಲ್ಲ, ನಾವು ಎಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಬಂದ್ಬಿಡ್ತೀವಿ ಸರ್. ನೀವು ಉನ್ನತ ಸ್ಥಾನಮಾನಕ್ಕೆ ಏರ್ಬೇಕಿನ್ನ ನೀವು ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರು ರತ್ನಮ್ಮನ್ ಮಡಿಕೊಂಡಿದ್ದೀರ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರ. ಹಲೋ ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ? ಹಲೋ ಯಾಕೋ ಕಟ್ ಮಾಡ್ಬೇಕಂದ? ಇಲ್ಲ ಇದು 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 ಯಾರೋ ನಮ್ಮವರು ನಮ್ಮ ಫ್ರೆಂಡ್ ಮಾಡಿದ್ರು, ಹಾ ಅದು ಕಟ್ ಮಾಡಿದ್ವಿ. ಯಾರು ಹೇಳಿ ಅಣ್ಣ? ಶುಕ್ರಾಂ ಭದ್ರಂ ವಿಷ್ಣುಂ ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ. ಏನಿಲ್ಲ, ಇದು ಚಿಕನ್ ಅದು ಮಾಡಿದ್ರು, ಇನ್ನು ಊಟ ಮಾಡಿಲ್ಲ. ಅವ್ಯಾರ ನಮ್ಮ ಸಂಬಂಧಿಕರು ಬಂದಿದ್ರು. ನಾನ್ ಕಣೋ ಕಂದ. ಯಾರು ಹೇಳಿ? ನಾನ್ ಕಣೋ ಸ್ವಾಮಿ. ಸ್ವಾಮಿ ಇದು ಇದೇನಿಲ್ಲ, ಈ ಲೆಕ್ಕ ಹೊಡೆದಿತ್ತು ಅಂದ್ರೆ ಸರಿ ಹತ್ರ. ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಇದು ನಾನ್ ನಮ್ಮ ಈ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅದ್ರಗುಂಟೆ ಪಾಳ್ಯದವರು. ಅವ್ರಲ್ಲ ಕಣೋ ಕಂದ. ಹೇಳಿ ಸ್ವಾಮಿ, ಯಾಕೆ ಇದು ಹುಷಾರಾಯ್ತಾ? ಹ್ಞೂ ಕಣೋ ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನೋ ಬಂದಿಲ್ಲ ಇವಾಗ? ಇಲ್ಲ ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಹಲೋ ಏನಾಯ್ತು ಸ್ವಾಮಿ? ಹಲೋ ಇವ್ರು ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಇದೆ ನಂಟೋರು ಇವ್ರೆ. ಹಾ ಹೇಳು ದೂರ ಇದ್ದೀವಿ ಕಂದ, ಒಂದ್ ನಿಮಿಷ ತಡಿಯೋ. ಸ್ವಾಮಿನ ನಿನ್ ಊಸ ಕಂಟ್ರೋಲ್ ಮಾಡ್ಕ ಸ್ವಾಮಿ. ನಿನ್ ಊಸ ಸ್ವಾಮಿ ತೋಡ್ ಸ್ವಾಮಿ ಕಂದ. ಏಕಂದ ಇದು ಈ 15 ಜನಕ್ಕೆ ಒಂದೇ ಸಲನ ಹೊಟ್ಟೆ ತಿನ್ಕೊಂಡ ಊಸ್ಬಿಡ್ತೀಯ. ಲೇ ನಿನ್ಗೆ ಒಳ್ಳೇದ್ ಮಾಡ್ಬೇಕಾದ್ರೆ ಏನು ಇವೆಲ್ಲ ನಿನ್ಗೆ? ಹಾ ಒಳ್ಳೇದ್ ಮಾಡ್ದಲ್ಲ ಅವ ಗಾರೆಗಳಾಗಿ ಹೋಯ್ತೆ ನಮ್ದು ಕೂದ್ಲು. ಲೇ ಕಂದ. ಈಗಪ್ಪ ಲೇ ಮಗನೇ, ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ, ಇನ್ನೊಂದ್ಸಲ ಮಗನೇ ಅಂತ ಕೂಗಿರೆ. ಮಗನೇ ಅಪ್ಪನ ಮೇಲೆ ಸಿಟ್ ಮಾಡ್ಕಂತೇನೋ? ಸಿಟ್ಟ ನೀವು ನಿನ್ ಮಾತಾಡಲ್ಲ. ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ, ನಾ ಬೋದ್ದಲೇ ನಾ ಸುಮ್ತಲೇ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು ಸಂಸ್ಕೃತ. ಸಂಸ್ಕೃತ ಬರಲ್ಲ. ಬರ್ದಿದ್ರು ಪರವಾಗಿಲ್ಲ ಕಣೋ, ಅದನ್ನ ಕೇಳೋ ಇದು ಹೇಳ ಹೋಗ ಬಾರೋ ಅಂದ್ ಬೇಡ, ಅಚ್ಚುಕಟ್ಟಾಗಿ ಮಾತಾಡ್ತಾರೆ, ನಮಗೂ ಬೆಲೆ ಐತೆ. ಲೇ ಮಗನೇ ನೋಡ ಎಷ್ಟು ಸಲ ಅಂತ ಮಗನೇ ಅಂತ ಮರ್ಯಾದೆ ಕೊಟ್ರಿ. ಮಗನೇ ಹೇಳಿ ಹೇಳಿ ಏನ್ ಮಾಡ್ತಿದ್ಯೋ? ಕುತ್ಕೊಂಡು ಇದು ಮಾಡ್ದು ಇದು ಚಳಿ ಆಗ್ತಾ ಇದೆ, ಇದನ್ನ ಟವಲ್ ಹೊತ್ಕೊಂಡು ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಕಾಳು.
ಇದು ಪಂಚ ಪ್ಯಾಂಟ್ ಪಂಚವಳಿ ಕೈ ಕಳ ಪಂಚವಳಿಕೆ ಹ್ಮ್ ನಿಮ್ ಸ್ವಾಮಿನ ನೀನು ಹ್ಞೂ ಕಣ ಯಾಕೋ ಅದ್ರೊಳಗೆ ಕೈಕೊಂಡು ಈಗ ಹಿಂಗೆಲ್ಲ ನಿಮ್ಮಂತರ ಸ್ವಾಮಿಗಳು ಇಷ್ಟೇ ಆದ್ಮೇಲೆ ಕೊರೋನಾ ಆಮೇಲೆ ಇದಂತದ್ದು ಇವಾಗ ಆಫ್ರಿಕಾ ಕೊರೋನಾ 2ನೇ ಶಿಫ್ಟ್ ಕೊರೋನಾ 3ನೇ ಶಿಫ್ಟ್ ಕೊರೋನಾ ಅಂತ ಬಂದಿರೋದು ಏನ್ರಿಂದ ಹೇಳಿ ನಿಮ್ಮಂತರ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರಕ್ಕೆ ಎಂತೆಂತ ಕಾಯಿಲ್ ಬರ್ತಾ ಇರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದ್ರ ಹ್ಮ್ ಪಂಚವಳಿ ಕೈಕೊಂಡು ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನಿಮ್ ಸಮೇತ ಸುಟ್ಟು ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈಕೊಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋತ. ಅಲ್ಲಲ್ಲ ಇವ್ರೆ ನಿಮ್ಮ ಹೆಸರೇನು ಸ್ವಾಮಿಗಳೇ? ಹೆಸರು ಲಕ ಲಕ ಸ್ವಾಮಿ ಅಲ್ಲ ಅಲ್ಕಟ್ ಸ್ವಾಮಿ. ಯಾವ ತಾಲೂಕು ಯಾವ ರಾಜ್ಯ ಇದೆಂತದ್ದು ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ ಅಲ್ಕಟ್ ಬುಗುನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಬಳ್ಳಾಪುರ. ಬಳ್ಳಾಪುರ ಹ್ಮ್ ನಮ್ಮೂರಲ್ಲ ನಿಮ್ಗೆ ಅಂದ್ಬಿಟ್ರೆ ಲಕ ಲಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ ನನ್ನ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಜಾಕಿಟ್ಸ್ ನಮ್ಮ ಅಪ್ಪನೇ ಮಗನೇ ಅಂತ ಕರೆದಿಲ್ಲ. ನಿಮ್ಮ ಅಪ್ಪ ಎಷ್ಟೊತ್ತೆ ಆಗೈತು? ನಮ್ಮ ಅಪ್ಪ ಅಷ್ಟನೇ ಆಗ್ಲಿ ನೀನು ಹೇಳ ಮಾತಾಡು ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರು ನೀನು ಅಂಜೋಳಿ ಕೈ ಲಕ ಲಕ ಅಂತ ಅಂದ್ರೆ ಕೊರೋನಾ ಹೋಗ್ತದೆ ಬುಕ 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 ಅಂದ್ರೆ ಇದು ಕೆಮ್ಮು ಹೋಗ್ತದೆ ಲಕ ಲಕ ಅಂದ್ರೆ ನೆಗಡಿ ಹೋಗುತ್ತಾ? ಲೇ ಮಗನೇ ಲೇ ಪಾಯ ಅಂದ್ರೆ ಅದೇ ನಾನು ಲೇ ತಡಿಯೋ ಒಂದ್ ನಿಮಿಷ. ನೀನು ಎಲ್ಲಿದ್ಯಾ ಈಗ? ನಾನು ಸೋಳಿ ಆಗ್ತಾ ಇದ್ದೆ ಇಲ್ಲಿ ತಗೋಲೋಕ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬಟ್ಲು ಮನೆಗೆ ಹೋಗ ನಾನು ಹೇಳ್ದಂಗ್ ಮಾಡ. ಬಟ್ಲು ಮನೆಗೆ ಹೋಗಿ ಹೇಳ್ತೀನಿ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಕ್ಲ ಹಾಕೊಂಡಿದ್ಯಾನ? ಇಲ್ಲ. ಈ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಇಟ್ಕೊಂಡಿದ್ಯಾ? ಈ ಟವಲ್ ಉಟ್ಕೊಂಡು ಪಂಚೆ ಉಟ್ಕೊಂಡು ಅಲ್ಲ ಪ್ಯಾಂಟ್ ಇಟ್ಕೊಂಡು ಒಂದ್ ಕೈ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈ ಟವಲ್ ತಲೆ ಕಟ್ಕೊಂಡು ಒಂದ್ ಕೈ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ವೇರ್ ಹಾಕೊಂಡಿದ್ಯಾ ಅದ್ರ ಮೇಲೆ ಟೌಲ್ ಇಟ್ಕೊಂಡಿದ್ಯಾ? ಇಲ್ಲ ಇಲ್ಲ ತಲೆ ಕಟ್ಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು ಹೇಳ್ತೀನಿ. ಯಾಕೆ? ನಾನ್ ಹೇಳ್ತೀನಿ ಬಿಚ್ಚಪ್ಪ. ಉಗಿಸ್ಕಿ ತಗೊಂಡೈತೆ ಪಿನ್ನ ಹಾಕೊಂಡಿದೀನಿ. ಯಪ್ಪ ಏನನ್ನ ಹಾಕಿದೀನಿ ಪ್ಯಾಂಟ್ ಬಿಚ್ಚು ಪಿನ್ನ ಹಾಕೊಂಡಿರು ಏನೇನ್ ಹಾಕೊಂಡಿರು. ಇಂಥ ಟೈಮ್ ರೆಕಾರ್ಡಿಂಗ್ ಆಗಲ್ಲ. ಬೇರೆ ಟೈಮ್ ಪ್ಯಾಂಟ್ ಬಿಚ್ಚಾ? ಇಲ್ಲ ಪೂರ್ತಿ ಬಿಚ್ಚಿಲ್ಲ ಉಗಿಸ್ ಬಿಚ್ಚಿದ್ದೀನಿ ಅಂತ ಪಿನ್ನ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ ಮಂಡಿ ತಕ ಬಿಚ್ಚಪ್ಪ ಪ್ಯಾಂಟು. ಕಟ್ಲೆ ಮೇಲೆ ಕರೆಂಟ್ ಇಲ್ಲ ತಿರ್ಗಾ ಕೇಳಕ್ಕಾಗಲ್ಲ. ಯಪ್ಪ ನಾನು ಬೇಕಾದ್ರೆ ಪಿನ್ ಹಾಕಡಿವಂತೆ. ಇದು ಕುಂಡಿ ತಕ ಬಿಚ್ಚಿದ್ದೀನಿ. ಕುಂಡಿ ತಕ ಬಿಚ್ಚಿದ್ದೀನಿ. ಕ್ಯಾರಿಗ್ ಬಿಡಪ್ಪ ಹೋಗ್ಲಿ ನೀನು. ತಾಯಿನಾಗ ಪಿನ್ ಮಕ್ಕ ಅಂತ ಇದು ಪಿನ್ ಐತೆ ಇದ್ರಾಗೆ. ಈಗ ಹೋಗಿ ಅಂಡರ್ವೇರ್ ಕಾಣ್ತಿದ್ದಾನಪ್ಪ ಕಾಚಾ ಇದು ಟೀ ಪಟ್ನ ಕಲರು. ಟೀ ಪಟ್ನ ಕಲರು ಟೀ ಪುಡಿ ಕಲರು. ಅದು ಬಿಚ್ಚು ಒಂಚೂರು ಅರ್ಧ ಬಿಚ್ಚು. ಅದು ಅರ್ಧ ಬಿಚ್ಚಪ್ಪ. ಇವು ಕೂದಲು ಕೇಳಿಸ್ತಾರ ನೀವು? ಅದೇ ಅವಾಗ ಒಂದ್ಸಲ ಕೂದಲು ಕೇಳಿಸಿದ್ರಲ್ಲ ಆ ಸಮಯ? ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು. ನೀವು ಲಕ ಲಕ ಸಾಮರ? ಹ್ಞೂ ಕಣೋ. ಹೇಳಿ. ಅಂಡರ್ವೇರ್ ಬಿಚ್ಚ ಕೆಳಿಕೆ ಹೇಳಿ ಜಲ್ದು ಮಳೆ ಇದೆ. ಅಲ್ಲೇನೈತೆ? ಅಂಡರ್ವೇರ್ ಬಿಟ್ಟಿದ ಮೇಲೆ ಇದು ನೀವು ಕೂದಲು ಸಾಮಾರ? ಅಲ್ಲ ಕಣೋ. ಅಂಡರ್ವೇರ್ ಬಿಟ್ಟಿದ ಮೇಲೆ ಅದು ಹೇಳಣ ಇದು ಇದಂತದ್ದು ಎಲ್ಲಾನ ಬಿಡಿಸಿ ಎಲ್ಲಾನ. ಯಾರು ಹೇಳ್ರಿ ನೀವು? ನಾನು ಅಲ್ಕಾಡ್ ಸ್ವಾಮಿ.
ಹಾ ಅಂಡರ್ವೇರ್ ಬಿಟ್ಟಿದ್ಮೇಲೆ ಏನೈತೆ ಅಲ್ಲಿ? ಅಂಡರ್ವೇರ್ ಬಿಟ್ಟಿದ್ಮೇಲೆ ಅಂಡರ್ವೇರ್ ಐತೆ. ಅಂಡರ್ವೇರ್ ಕೆಳಗೆ ಕೆಳದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ ಇವು ಎಲ್ಲ ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ? ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ. ಮತ್ತೆ ಇಲ್ದ ಏನೈತೋ? ಎಲ್ಲ ಪ್ರಪಂಚ ಇರೋದು ಅವತ್ತು ಐತೆ. ಈಗ ಐತಾ? ಇಲ್ಲಿ ಇಲ್ವೇ ಇಲ್ಲ ಪ್ಯಾಂಟ್ ಇಲ್ಲ ಟೈಮ್ ಒಂಚೂರು ಪ್ಯಾಂಟ್ ಇಲ್ಲ ಆಚೆ ಇಟ್ಕೊಂಡು ನೀವು ನಮ್ಮ ಇಲ್ಲ ಕಮ್ಮ ಬರ್ತೀನಿ. ಪ್ಯಾಂಟ್ ಕಿತ್ತಾಗಿಲ್ಲ ಪಿನ್ನಲ್ಲಿ ಪಿನ್ನೆಲ್ಲ ನಿಮ್ಮ ಅಮ್ಮರು ತೀರೋದಾಗ ಫೋನೇ ಮಾಡಿಲ್ರ ನಮ್ಗೆ ರಾಯರ್ ತೀರೋದ್ರೆ ಫೋನ್. ಏನ ಬಿಡಿ, ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ? ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು, ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣ ಐತೆ, ಬಂದು ತಗೊಂಡೋಗ್ ಮನೆಗೆ. ಕೆಮ್ಮಣ್ಣು ಇದು ಕೆಮ್ಮಣ್ಣು ಅಂದ್ರೆ ಬಸರಂಗ್ಸಿಗಳು ತಿಂತಾರಲ್ಲ ಅದು? ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ, ಆಯ್ತಾ? ಸೋಮಣ್ಣರ ಇದು ನಾವು ಕೆಮ್ಮಣ್ಣು ನಾನಿಲ್ ಮರಕ್ ಒಂದು ಕೆಮ್ಮಣ್ಣು ಹೇಳ್ತೀನಿ ಕೇಳೋಣ, ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮತ್ತೆ ಜಾಗ ಐತಲ್ಲ, ಬೆಳಗ್ಗೆ ನಾನೆಲ್ಲ ಓಡ್ತೀನಿ. ಅಣ್ಣ ನಿಮ್ ಮನೆ ಮುಂದೆ ಹಳ್ಳಿ ಮರ ಮುಂದೆ ಜಾಗ ಇತ್ತು. 2 ರೂಪಾಯಿ ಒಂದ್ ಕೆಮ್ಮಣ್ ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು ಎಲ್ ಮಾಡೋಣ? ನಿಮ್ ಮನೆ ಮುಂದೆ ರೋಡ್ ಆಗಣ. ಸುಮ್ತಿದ್ ಬೂದಕ್ಕೆಲ್ಲ ಚಚ್ಕೊಂಡಿದ ಹೊಡೆದೆಲ್ಲ ಅವನಿಗೂ ಅಡಕ್ ಬಡ್ಡಿ ಅಂತ ಕೆಮ್ಮಣ್ಣ್ ಮಾಡಿ ಯಾರು ಕೆರೆ ತಗೊಂಡಿಲ್ಲ. ಇದು ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೇನ ಗೊತ್ತಾಗುತ್ತೆ ಅಂತ ಕೇಳಿ ಫೋನ್ ಮಾಡಿ. ನೀರ್ ಬೇಕಾದ್ರೆ ಮಡಿಕೆ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಮ್ಗೆ ಹೇಳ್ತಿರೋ ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,000 ರೂಪಾಯಿ, ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಬೀನ್ಸ್ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು, ಭಕ್ತ ಕುಮಾರ್ ನೆನ್ಸು, ಬೆಳಿವತ್ ಎದ್ದೋರು, ಕಚ್ಚೆ ಪಂಚೆ ಹಾಕು, ಕ್ಲೀನ್ ದೇವ್ರ ನೆನ್ಸ್ಕೊಂಡು ಅಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳಿದು ಮಡಿಕೆ ಕುಡ್ಕೆ ಆಮೇಲೆ ಬಸರಿ ಅಂಕೂ ತಿಂತಾರಲ್ಲ ಕೆಮ್ಮಣ್ಣು, ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ತಿರ್ಗಾ ನೀನ್ ಎಲ್ಲಿಗ್ ಬತ್ತೀಯ ನೋಡಿವಂತೆ. ನನ್ ಮಾತು ನೋಡೋ, ಇವಾಗ ಯಾರಿಗೂ ಹೇಳಿ ನಾನು ನಿಜ ಆಗೈತೆ, ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತ ಉದ್ಧಾರ ಮಾಡಿದೀನಿ, ಇನ್ನೊಬ್ಬಂದು ಉದ್ಧಾರ ಮಾಡ್ಬಿಡ್ತೀನಿ. ಈ ಮಾತು ಯಾರು ನೀವು ಅದಕ್ಕೆ ಹೇಳ್ತೀನಿ, ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರಗ್ಲ ಐತೆ ನಿನ್ ಒಟ್ಲು. ಓ ಅದೇ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ ನನಗೆ ಹೇಳಿ. ಆ ಒಡ್ಲನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ. ಇವ್ರು ಬರೀ ಮಾತಿರ್ತೀರಿ. ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ನನ್ಗೆ ಯಾಕೆ ತಲೆ ಕೆಡಿಸ್ತೀರಾ? ತಡಿಯೋಣ, ಒಂದೇ ಒಂದ್ ಲೋಡ್ ಐತಿ, ಹಿಂಗ್ ಮಂತೆ ಕಳಿಸ್ಲೋಣ. ಹಲೋ ಈಗ ನಿಮ್ ಅಂತ ಕಳಿಸ್ಲೋಣ ಒಂದ್ ಲೋಡು. ಸೋಮಣ್ಣಗ ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲಿಲ್ಲ. ಜೀವನ ಅಣ್ಣ, ಇದು ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಡ್ರಿಂಕ್ಸ್ ಮಾಡೋದು ಯಾವ ಕಲ್ತ್ರಿ ನೀವು? ಇಲ್ಲ ಕಣೋ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನನಗೆ ಬೆಳಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಅಣ್ಣೋ ನರಸಿಂಹಮಣಿಯ, ಏನ್ ಗೊತ್ತಾ, ನಾನಿನ್ನ ಕೇಳಿಸು, ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ಅಲ್ಲಿ ನಾನು ಅಣ್ಣ ಒಂದ್ ನಿಮಿಷ ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ. ಇಲ್ಲಿ ಯಾರು ಇದನ್ನ ಇವ್ರಿಗೆ ಯಾವಾಗ ಹಿಂಗೆಲ್ಲ ಮಾತಾಡಂಗೆ ಸೋಮಣ್ಣು? ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ಹಿಂಗ್ ಮಾಡೋದು. ಮಣ್ಣು ಕೆದರ್ಕೊಂಡ್ಬಿಡೋದಣ್ಣ, ಮಣ್ಣು ಏನಕ್ಕೆ ನನ್ಗೆ ಅಣ್ಣ ನೀರು ಇದ್ಬಿಟ್ಟು 2 ಬಿನ್ಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟಿ ಭತ್ತ ಕುಂಬಾರ ಫಿಲಂ ನೋಡಿದ್ಯಲ್ಲ, ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನೋ ದಾಡಿ ಹಿಡ್ಕೊಂಡ್ರು. ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪಚ್ಚಿ ಹಾಕೊಂಡು ಬದುಕಲ್ಲ ಅಲ್ಲಿಗೆ. ನೀನು ಹಂಗೆ ತುಳಿಬೇಕು. ಯಾರನ್ನ?
ಮಣ್ಣು ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗೆ ಸಿಕ್ತಿಲ್ಲ ನಿಮ್ ಮನೆಯವ್ರನ್ನ ಯಾಕಂತ ಉಳಿದ್ಬಿಡು ಯಾರು ನಾನು ಹೇಳ್ತೀನಿ. ಏನ ಆಮೇಲೆ ಮಾತಾಡಿ ಸಮಯ ಅಲ್ಲ ಬಿಡು ಅಣಯ್ಯ ಈಗ ಆಯ್ತಾ ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ನೀನ್ ಬೇಕಾದ್ರೆ ಮಡಕೆ ಮಾಡ್ಬೋದು ಅಣಯ್ಯ ನರಸಿಂಹಣ್ಯ. ಸುಧಾರಿಸ್ಕೊಂಡ್ ಮಾತಾಡು ಸೋಮಣ್ಣರೇ. ಇದು ಸೋಮೇಶ್ವರ ಪೂಜೆ ನೀವು ನಾನ್ ಹೇಳತ್ತ ಕೇಳಿಸ್ಕೊ ಅದನ್ನ ಹೇಳ್ತೀನಿ ಆಮೇಲೆ. ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ನಮ್ಮಿದೆ ಮಗನ್ ಮದುವೆ ಮಾಡಿದ್ವಿ ಆಮೇಲೆ ಊಟ ಆಚೆಗಟ್ಟೆ ಅಲ್ಲ ಸೋಮಣ್ಣರೇ ಬೆಳಗ್ಗೆ ಕಾಸು ಕೊಟ್ಟಿದ್ದೀವಿ ಶಿವ ಅಂತ ಮಗ ತಗೊಂಡು ಊರ್ಗಡ್ಡೆ ಹೆಚ್ಚಿ ಅಲ್ಲಣ ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದಿರೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು ಮುಂದೆ ಆಯ್ತು ಮಕ್ಳು ಮದ್ವೆ ಮಾಡ್ದೆ ಅಂತ ನಿಂಗ್ ಗೊತ್ತು ಅಲ್ವಾ? ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆ ಅಲ್ಲಿ ಇಲ್ಲಿ ನಮ್ಗೆ ಓಡಾಡ್ಬೇಕು ಇಲ್ಲೆಲ್ಲ ಇದಕ್ಕೆ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ ಇದೆ ನಮ್ಗೆ ಅದು ಬರಲ್ಲ. ಆಮೇಲೆ ಅದು ಕೆಮ್ಮಣ್ಣು ಹೊಳಿಕೆ ಟಾರ್ಗೆಟ್ ತುಳಿತೀರ ಅದ್ರ ತುಳಿಯಕ್ ಹೋಗಿ ಬಿಗಿದ್ದು ಕಾಲಿಟ್ಟು ಅದು ಅದೇನೇನೋ ಅರ್ಧ ಮಾಡ್ಬೇಕು. ಅದೇನೋ ಅರ್ಧ ಮಾಡ್ಬೇಕು ಅಂದ್ರೆ ಹಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿವ್ಸ ಸೋಡಾ ಹಾಕೋದು ಆಯ್ತಾ. ನನಗೆ ಅದು ತಲೆಗೆ ಹೋಗಲ್ಲ ಸುಮ್ಮನೆ ಬೆಳಗ್ಗೆ ಬುಧವಾರ ನೋಡು ನಾನು ಹೇಳಿದ್ದೀನಿ ಬುಧವಾರ ನೀನ್ ಹೋಗಿ ಕೆಲಸ ಎಲ್ಲ ಆಗುತ್ತೆ ನಿನ್ಗೆ ಎಲ್ಲಾರು. ಬುಧವಾರ ಕರೆಕ್ಟ್ ಬುಧವಾರ ಭೂಮಿ ಹುಟ್ಟಿದವಾರ ವಾರ ನಿನ್ಗೆ ಹೋಗಿ ಕೆಲಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ಪ ನೋಡಿದ್ಯಲ್ಲ ನಾನ್ ಹೇಳ್ತಿರೋದು ಒಂದು ಸುಳ್ಳಾಗಲ್ಲ ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ನಿನ್ಗೆ ಹೋಗೋ ಕೆಲಸ ಇವತ್ತೆಲ್ಲ ಆಗುತ್ತೆ ಗೊತ್ತಾಯ್ತಾ? ನೀನು ಹೆಂಗನ ಮಾಡಿ ಒಂದೇ ಒಂದ್ ಲೋಡ್ ಐತೆ ಎಲ್ಲ ಯಾರು ನಾಮ ತಿಕ್ಲಿಡ್ತಿರ್ತಾನೆ ಅಂತ ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ? ನಾನೇನ್ ನಾನ್ ಬಂದ್ಬೇಕಾದ್ರೆ ಬೇಡ ನಾನ್ ಬಂದ್ ಹೇಳ್ಕೊಡ್ತೀನಿ ನೀನ್ ಆತರ ಮಾತಾಡಕ್ಕೆ ಹೋಗ್ಬೇಡ. ಏನೋ ಅಡಿಕೆ ಅಂತ ಸುಮ್ಮನೆ ಏನ್ ಆಡ್ಕೊಳಲ್ಲ ವ್ಯವಹಾರ ಇವಾಗ ಮಾತಾಡ್ಬಿಟ್ಟು ನನ್ ತಲೆ ಬೆಳಗ್ಗೆ ಆಯ್ತು ಯಾವ ಕಡೆಗೆ ಇವ್ರು ಈಗ ಮಕ್ಕಳಿಂದ ಬುತ್ತಿ ಅವರಲ್ಲ ಇವ್ರು ಹೊರಗಲ್ಲ ವ್ಯವಹಾರಗಳು ಮಾವಿನ ಮರ ಅವು ಇದ್ವಲ್ಲ ಸಾಬ್ರ ಸಾಹೇಬ್ರ ನಿಂಗೆ ಮಾವಿನ ಮರ ತರಕ್ಕೆ ಯಾರಾದ್ರೇನು? ಅಲ್ಲ ಸಾಹೇಬ್ರು ಆದ್ರೆ ಯಾವ್ದು ಹೊಡೆಯೋದು ಕೊಡಿಸ್ಬಿಡ ನಿಮ್ಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಿಗೆ ಹೋಗೋಣ ಅಂತ ನಮ್ಮ ಮನ್ಸು. ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ನನ್ಗೆ. ಯಾಕಪ್ಪ? ನಂಬರ್ಗಳು ಸಡನ್ ಆಗಿ ಏನು ಅನ್ನೋದು ಅದಿಮ್ಗೆ ಸರ್. ಹೌದಾ? ಇದು ನಿನ್ಗೆ ಇಷ್ಟ ಆಗ್ಲಿಲ್ವಾ ಆಡೋದು? ಯಾರು ಹೇಳಿ? ಒತ್ತಾಯ್ತು ನನ್ ಹೊಲ್ದಾಗೆ ಕತ್ಲಾಯ್ತು ನನ್ ಕಂಡಗೆ ನಾನು ನೀನು ಉಲ್ಲಗೆ ಅದು ಸ್ವಲ್ಪ ಇಷ್ಟ ಆಗ್ತದೆ ಸ್ವಲ್ಪ ಅಷ್ಟೇ ಸ್ವಲ್ಪ. ಹೌದಾ? ಮತ್ತೆ ಇನ್ಯಾವ್ದ್ರ ನಿಮ್ಗೆ ಇಷ್ಟ ಆಗಿರೋ ಹಾಡು ಹೇಳ್ರಿ ಅದನ್ನೇ ಹಾಕ್ತಿವಿ. ಕಾಲಟೂಗೆ ಯಾರನ್ಗಾನ ಫೋನ್ ಮಾಡಿದ್ರೆ ನಿಮ್ಗೆ ಅವ್ರಿಗೆ ಆ ಹಾಡು ಕೇಳಿಸ್ಬೇಕು. ಯಾವ ಹಾಡು? ಜುಮಕು ಜುಮಕು ಜುಮ್ಮಾಲೆಲೆ ಜುಮಕು ಜುಮಕು ಜುಮ್ಮಾಲೆಲೆ ಜುಮಕು ಜುಮಕು ಜುಮ್ಮಾಲೆಲೆ. ಹಾ ಅಷ್ಟೇ ತಂದು ಆಮೇಲೆ ಇದೆಂತ ಇದು ಇನ್ನೊಂದು ಅದಪ್ಪ ಇನ್ನೊಂದು ಯಾವ್ದನ್ನ ಬರೋದಿಲ್ಲ ಅಲ್ಲಿ ಮೊದಲೆಲ್ಲ ಗೂಡ್ ಸೈಡ್ ಮಾಡ್ಕೊಳ್ತಾರೆ ಗೂಡ್ ಸೈಡ್. ಹಲೋ ನರಸಿಂಹರಾಜು ಅವ್ರೆ, ಇಲ್ಲಿ ನಾವು ಕೀಳ ಕೆಲ್ಸ ಇಲ್ದೆ ಫೋನ್ ಮಾಡಿಲ್ಲ ನಿನ್ಗೆ. ಜಲ್ದಿ ಮಾತಾಡೋ. ಹಲೋ ಹಲೋ ಓ ಅಯ್ಯ ಹೌದು ಯಾರೋ ಉಳಿದಾಡ್ತಾರ ಯಾರು ಎಲ್ಲ ಉಳಿದಾಡ್ದಾಗ ಜೋರ ಇಲ್ಲ ಒಳಗೇನ್ ನೋಡಿ ನಮ್ಮನೆ ಇಲ್ಲಿ ನಮ್ಮ ಇದ್ರಲ್ಲಿ ಯಾರು ಕೂಗಾಡ್ತಾರೆ ಸರ್? ನೋಡು ಯಾರು ಕೂಗಾಡ ನಿಮ್ ಹೆಂಗಸರು ಏನೋ ಕೂಗಾಡ್ತಿರ್ಬೇಕು ಎಂತದಪ್ಪ